ಕಾರ್ಯಕ್ರಮದ ಅಧ್ಯಕ್ಷರೇ, ನಮ್ಮೆಲ್ಲರ ಗೌರವಕ್ಕೆ ಪಾತ್ರರಾದಂಥ ಸಂಸದರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ಪಾಲಕರೇ, ಪ್ರಿಯ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಬೆಳಗಾವಿಗೆ ಬರಲಿಕ್ಕೆ ನನಗೆ ಬಹಳಷ್ಟು ಕಾರಣವು. ನಾನು ಆಗಲೇ ನನ್ನ ಸ್ನೇಹಿತರಿಗೆ ಹೇಳ್ತಿದ್ದೆ, ಬೆಳಗಾವಿಗೆ ನಮ್ಮ ಮನೆ ಇಲ್ಲ, ಹೊಲ ಇಲ್ಲ, ಏನೂ ಇಲ್ಲ, ಆದರೆ ನನ್ನ ಜೀವನದ ಮೇನ್ ರೆಕಾರ್ಡ್ನಾಗ ಬೆಳಗಾವಿ ಅಂತ ಬಂದದ್ದು. ನನ್ನ PhD ಸರ್ಟಿಫಿಕೇಟ್ನಾಗ ಗುರುರಾಜ್ ಕರ್ಜಗಿ ಆಫ್ ಬೆಳಗಾಂ ಅಂತ ಬಂದದ್ದು. ನಮಗೆ ಪರ್ಮನೆಂಟ್ ಮನೆ ಅಂತ ಇದ್ದಿದ್ದಿಲ್ಲ, ನಮ್ಮಪ್ಪ ಟ್ರಾನ್ಸ್ಫರ್ ಆದಲ್ಲೆಲ್ಲ ಹೋಗೋರು. ನಾನು ಹಾಸ್ಟೆಲ್ನಾಗಿದ್ದವ, ಅಪ್ಪ ಅಮ್ಮ ಇಲ್ಲಿದ್ದರು, ಹಿಂದ್ವಾಡಿಯೊಳಗೆ ಗೋವಾ ವೇಸ್ಟ್ನಾಗಿದ್ದರು. ನಿಮ್ಮ ಪರ್ಮನೆಂಟ್ ಮನೆ ಯಾವುದು ಅಂತ ಕೇಳಿದ್ರು ಅಪ್ಲಿಕೇಶನ್ ಹಾಕಬೇಕಾದ್ರೆ. ಇದ್ದಿದ್ರಾಗ ಪರ್ಮನೆಂಟ್ ಅದು ನಂದು, ಹಾಸ್ಟೆಲ್ಗಿಂತ. ಅದನ್ನು ಕೊಟ್ಟಿದ್ದೆ, ಹೀಗಾಗಿ ಅದು ಗುರುರಾಜ್ ಕರ್ಜಗಿ ಫ್ರಮ್ ಬೆಳಗಾಂ ಅಂತ ಬಂದಿತ್ತು. ನನ್ನ ಲಗ್ನ ಆದದ್ದು ಬೆಳಗಾವಿಗೆ. ಹೀಗಾಗಿ ಎರಡು ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಆಫ್ ಮೈ ಲೈಫ್ ಹ್ಯಾಪನ್ಡ್ ಇನ್ ಬೆಳಗಾಂ. ನನಗೆ ಸಂತೋಷ ಆಗೋದಂದರೆ, ಒಂದು ಸಂಸ್ಥೆ 100 ವರ್ಷ ಕಟ್ಟಿ ಬೆಳೆಸ್ತದಲ್ಲ, ಯಾವುದಾದ್ರೂ ಒಂದು ಕೆಲಸ ಮಾಡೋದು ಒಂದು ಇವೆಂಟ್ ಆಗ್ತದೆ, ಒಂದು ಕೆಲಸ ಆಗ್ತದೆ. ಅದನ್ನು ಬೆಳೆಸ್ಕೊಂಬರೋದು ವೃತ್ತ ಇದ್ದಾಗ ನಡೆಸ್ಕೊಂಬರ್ತೀವಲ್ಲ, ಅದೊಂದು ಪರಂಪರೆ ಆಗ್ತದೆ. BK ಮಾಡೆಲ್ ಸ್ಕೂಲ್ ಒಂದು ಪರಂಪರೆಯಾಗಿ ನಿಂತ್ಕೊಂಡದೆ ಕಣ್ಣು ಮುಂದೆ. ನಾನು ಇವತ್ತು ಕಣ್ಣು ಮುಚ್ಚಿ ಆ ಹಿರಿಯರು ಯಾರು ಶಾಲೆ ಶುರು ಮಾಡಿದ್ರು ಅವರ ಪಾದಗಳಿಗೆ ನಮಸ್ಕಾರ ಮಾಡಬೇಕು. ಯಾವ ಮುಹೂರ್ತದಲ್ಲಿ ಆ ಶಾಲೆ ಶುರು ಮಾಡಿದರೋ, ಆ ಶಾಲೆ ಶತಮಾನೋತ್ಸವ ಆಚರಣೆಗೂ ಅವ್ರು ನೋಡಿರಲಿಲ್ಲ ಅವರು. ಆದರೆ ಅವ್ರು ಹಾಕಿದಂಥ ಬೀಜ ದೊಡ್ಡ ವೃಕ್ಷ ಆಗಿ ನಿಂತ್ಕೊಂಡದ ಅನ್ನೋದ್ರಾಗ ಯಾವ ಸಂಶಯ ಇಲ್ಲ. ಯಾವುದೋ ಸಂಸ್ಥೆ 10 ವರ್ಷಕ್ಕೋಸ್ಕರ ಯಾರೂ ಶುರು ಮಾಡೋದಿಲ್ಲ, 1000 ವರ್ಷ ಆಗಬೇಕು ಅಂತ ಕಟ್ತಾರೆ. ಆದ್ದರಿಂದ ಈ 100 ವರ್ಷ ಒಂದು ಮೈಲುಗಲ್ಲು, ಒಂದು ಸಂಸ್ಥೆ ಇತಿಹಾಸದಲ್ಲಿ ಮೈಲುಗಲ್ಲು. ಆದರೆ ಇದು ಇನ್ನೂ ಬಿಗಿನಿಂಗ್ ಸ್ಟೇಜ್ ಅಂತ ಹೇಳ್ಬೇಕು. ನಾನು 1000 ವರ್ಷ ಹೋಗಬೇಕಲ್ಲ ಇನ್ನು. ಆದ್ದರಿಂದ 100 ಭಾಳ ದೊಡ್ಡದಲ್ಲ. ಈ 100 ವರ್ಷ ಯಾಕೆ ಮುಖ್ಯ ಆಗ್ತದೆ ಅಂದರೆ, ಮೊದಲಿನ ಹೆಜ್ಜೆಗಳು ನಮ್ಮ ಗುರಿ ಬಗ್ಗೆ ತಿಳಿಸ್ತಾವೆ. ಮೊದಲಿನ ಹೆಜ್ಜೆ ಸರಿಯಾದ ದಿಕ್ಕಿಗಿತ್ತಂದ್ರೆ ಗುರಿ ಮುಟ್ತೀವಿ ನಾವು. ಆ ದೃಷ್ಟಿಯಿಂದ ಹೇಳೋದಾದರೆ BK ಮಾಡೆಲ್ ಸ್ಕೂಲ್ ಬಹಳ ಚೆನ್ನಾಗಿ ಸರಿಯಾದ ಹೆಜ್ಜೆಗಳನ್ನಿಟ್ಟಿದೆ, ಸರಿಯಾದ ನಾಯಕತ್ವ ಹೊಂದಿದೆ. ಅವರ ಮಾರ್ಗದರ್ಶನದಲ್ಲಿ ತುಂಬ ಚೆನ್ನಾಗಿ ನಡೀತಿದೆ ಅನ್ನೋದು ತುಂಬ ಸಂತೋಷ ಪಡುವಂಥ ವಿಷಯ. ನನಗೊಂದು ವಿಚಾರ ಬರ್ತಾಯಿತ್ತು. ನಾನೀಗ ಪಾಠ ಮಾಡಲಿಕ್ಕೆ ಶುರು ಮಾಡಿ ಇದು 53ನೇ ವರ್ಷ ನಂದು. 72ನೇ ಇಸ್ವಿಗೆ ಶುರು ಮಾಡಿದ್ದೆ ನನ್ನ ಪ್ರವಾಸ. 53 ವರ್ಷ ಆಯ್ತು. ಆದರೆ ಇದುವರೆಗೂ ಒಂದೇ ಒಂದು ಕ್ಷಣ ಬೇಜಾರಂತಾಗಿಲ್ಲ. ಮೊದಲನೇ ವರ್ಷದಾಗ ಏನು ಉತ್ಸಾಹ ಇತ್ತು, ಆ ಉತ್ಸಾಹ ಇನ್ನೂ ತನಕ ಅದು ಕ್ಲಾಸ್ ತೊಗೊಳಿಕ್ಕೆ ಉತ್ಸಾಹ ಒಂಚೂರು ಕಮ್ಮಿ ಆಗಿಲ್ಲ. ಅದಕ್ಕೆ ಕಾರಣ ಆ ವಿದ್ಯಾರ್ಥಿನಿಯರು. ನಾವೊಂದು ಭ್ರಮ ಅದ ನಮ್ಮ ಮಾಸ್ತರ್ ಮಂದಿಗೆಲ್ಲ. ಭ್ರಮ ಏನಂದ್ರೆ ಮಕ್ಕಳಿಗೆ ಕಲಿಸ್ತೀವಿ ಅಂತ. ಅದ್ರ ಖರೆ ನೋಡಿದ್ರೆ ನಾವು ಮಕ್ಕಳಿಗೆ ಕಲಿಸೋದ್ರಕ್ಕಿಂತ ಮಕ್ಕಳಿಂದ ಕಲ್ತದ್ದ ಜಾಸ್ತಿ. ನಾವು ಅವರೇ ನಮ್ಗೆ ಕಲಿಸಿದ್ದು ಹೆಂಗೆ ಪಾಠ ಮಾಡಬೇಕು ಅಂತ. ಕ್ಲಾಸ್ನಾಗ ಕೂತಾಗ ಅವ್ರು ವಾಚ್ ನೋಡ್ಕೋತ, ಇನ್ನೂ ಮುಗಿಸ್ತವಲ್ಲಪ್ಪ ಮರ ಇವ ಅಂದಾಗ ನಾವು ಚಲೋ ಕಲಿಸಿಲ್ಲ ಅಂತ ಹೇಳ್ತಿದ್ರು. ಒಂದು ಸಲ ಚಲೋ ಹೇಳಬೇಕಾದ್ರೆ ಗಂಟೆ ಆದ್ರೆ ಗಂಟೆ ಆಗಬಾರ್ದಾಗಿತ್ತು ಅಂತ ಅನ್ಕೋತಿದ್ರಲ್ಲ, ಅವಾಗ ಚಲೋ ಕಲಿಸಿದ್ದೆ ಅಂತ. ಮಕ್ಕಳ ಮುಖ ನೋಡಿದಾಗ ನಾನು ಚಲೋ ಪಾಠ ಮಾಡಿದ್ನೋ ಇಲ್ಲೋ ಗೊತ್ತಾಗ್ತಿತ್ತು ನನಗೆ. ದೇ ಆರ್ ಅವರ್ ಟೀಚರ್ಸ್ ಆ್ಯಕ್ಚುಲಿ. ದೇ ಟಾಟ್ ಅಸ್ ಹೌ ಟು ಟೀಚ್. ಐ ಆಮ್ ಗ್ರೇಟ್ಫುಲ್ ಟು ಆಲ್ ಮೈ ಸ್ಟೂಡೆಂಟ್ಸ್. ಇತ್ತೀಚೆಗೆ ನನಗೊಂದು ಕೆಲವೊಂದು ವಿಚಿತ್ರ ಭಾವನೆಗಳು ಮನಸ್ಸಿಗೆ ಬರಲಿಕ್ಕೈತಾವೆ. ಒಂದು ಸಲ ಅನಿಸ್ತದೆ ಶಿಕ್ಷಣ ಬೇಕೇನೋ ಅನ್ನಿಸ್ತದೆ. ಅಂದರೆ ನಾವು ಕೊಡ್ತಿರುವಂಥ ಶಿಕ್ಷಣ ಬೇಕಾಗಿದೇನು ಅಂತ. ಒಂದು ಸಣ್ಣ ಘಟನೆ ಹೇಳಬೇಕು ನಿಮಗೆ. ನೀವು ಎಲ್ಲರೇ ಪ್ರವಾಸಕ್ಕೆ ಹೋಗ್ತಿದ್ರಿ ಅಂತ ಇಟ್ಕೋರಿ. ಒಂದು 15 ದಿವಸ ಎಲ್ಲ ಪ್ರವಾಸಕ್ಕೆ ಹೋಗ್ತಿದ್ರೆ ಸೂಟ್ ಕೇಸ್ ಪ್ಯಾಕ್ ಮಾಡ್ತೀವಿ. ಸೂಟ್ ಕೇಸ್ನಾಗ ಏನು ಹಾಕ್ತೀರಿ, ಯಾವ ಥರದ ಬಟ್ಟೆ ಹಾಕ್ತೀರಿ ಅನ್ನೋದು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ಅದು. ಬಹಳ ಥಂಡಿ ಪ್ರದೇಶಕ್ಕೆ ಹೋಗೋದಿತ್ತಂದ್ರೆ ಸ್ವೆಟರು ಎಲ್ಲ ಹಾಕ್ಕೋತೀರಿ, ಥರ್ಮಲ್ ಹಾಕ್ಕೊಳ್ಳಪ್ಪ, ಸ್ಕಾರ್ಫ್ ಹಾಕೋ, ಗ್ಲೌಸ್ ಹಾಕೋ ಅಂತ ಹೇಳ್ತೀವಿ ಥಂಡಿ ಪ್ರದೇಶಕ್ಕೆ ಹೋಗೋದಿದ್ರೆ. ಕೆಟ್ಟ ಬಿಸಿಲಿನ ಪ್ರದೇಶಕ್ಕೆ ಹೋಗೋದಿತ್ತಂದರೆ ಸ್ವೆಟರ್ ಗಿಟ್ರ್ ಏನು ಬೇಕಾಗಿಲ್ಲ, ಲೈಟ್ ಟೀ ಶರ್ಟ್ ತಗೋ, ಚಪ್ಪಲಿ ಹಾಕೋ ಸಾಕು ಅನಿಸ್ತದೆ. ಅಂದರೆ ನಮ್ಮ ಸೂಟ್ ಕೇಸ್ನಾಗ ಏನು ಹೋಗ್ತದೆ ಅನ್ನೋದು ನಾ ಎಲ್ಲಿಗೆ ಹೋಗ್ತೀನಿ ಅನ್ನೋದ್ರ ಮೇಲೆ ತೀರ್ಮಾನ ಆಗ್ತದೆ. ನನಗೆ ಇತ್ತೀಚೆಗೆ ಕಾಡೋದು ಈ ಮಕ್ಕಳಲ್ಲಿದ್ದಾರಲ್ಲ, ಮುಂದೆ ಏನಾಗ್ತಾರೆ ಗೊತ್ತಿಲ್ಲ ನನಗೆ.
ಯಾರೊಬ್ಬ ರಾಷ್ಟ್ರಪತಿ ಆಗ್ಬೋದು, ಒಬ್ಬ ಪ್ರಧಾನಮಂತ್ರಿ ಆಗ್ಬೋದು, ಆರ್ಮಿ ಚೀಫ್ ಆಗ್ಬೋದು, ಚೀಫ್ ಮಿನಿಸ್ಟರ್ ಆಗ್ಬೋದು, ಏನೂ ಆಗ್ಬೋದು. ಗೊತ್ತಿಲ್ಲ ನನಗೇನಾಗ್ತಾರಂತ. ಅವ್ರ ಸೂಟ್ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ನನಗೆ ಭಾಳ ಚಿಂತಿದೆ. ಎಲ್ಲಿಗೆ ಹೋಗ್ತೀರಿ ಅಂತ ಗೊತ್ತಿದ್ದರೆ ಅದ್ರ ತಕ್ಕ ಸೂಟ್ಕೇಸ್ ಪ್ಯಾಕ್ ಮಾಡ್ಬೋದು ನಾನು. ಈ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅವ್ರ ಸೂಟ್ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ನಾನು? ಅದಕ್ಕೊಂದು ಆರ್ಟಿಕಲ್ನ ಬರೆದಿದ್ದೆ ನಾನು, ಟುಡೇಸ್ ಎಜುಕೇಷನ್ ಈಸ್ ಎ ಡೆಫಿನಿಟ್ ಪ್ರಾಸೆಸ್ ಫಾರ್ ಎ ಇನ್ಡೆಫಿನಿಟ್ ಫ್ಯೂಚರ್ ಅಂತ. ಮಕ್ಕಳೆಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಸೂಟ್ಕೇಸ್ ಹಾಕ್ತೀವಿ ನಾವು. ಸೈನ್ಸ್ ಓದು, ಮ್ಯಾಥ್ಸ್ ಓದು, 98% ಬರಬೇಕು ಮಾರ್ಕ್ಸ್ ನಿನಗೆ ಅಂತೀನಿ. ಮುಂದೆ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ ಹುಡುಗ. ಆದ್ದರಿಂದ ಮಕ್ಕಳ ಸೂಟ್ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ಭಾಳ ತಲೆ ಕೆಟ್ಟಿದ್ದು ನನಗೆ. ಅಂದ್ರೇನು, ಜೀವನದಾಗ ಅವ್ರು ಎಲ್ಲೇ ಹೋದರೂ ಯಾವುದೇ ಹಂತದಾಗ ನಾ ಕಲಿಸಿ ಶಿಕ್ಷಣ ಅವ್ರ ಪ್ರಯೋಜನ ಆಗಬೇಕು. ಹೆಂಗೆ ಮಾಡೋದು ಹೆಂಗೆ ಭಾಳ ತಲೆ ಕೆಟ್ಟಿತ್ತು. 4 ವರ್ಷ ಕೆಳಗೆ ಒಂದು ಸೊಲ್ಯೂಷನ್ ಸಿಕ್ತು ನನಗೆ. ನಾನು ಲಂಡನ್ನಿಂದ ಪ್ಯಾರಿಸ್ಗೆ ಹೊಂಟಿದ್ದೆ, ನಾನು ನನ್ನ ಹೆಂಡತಿ ಇಬ್ಬರು ಹೊಂಟಿದ್ವಿ. ಅಲ್ಲೊಂದು ಟ್ರೈನ್ ಅದ, ಸಮುದ್ರ ಕೆಳಗೆ ಹೋಗ್ತದೆ ಟ್ರೈನ್. ಅದು ಇಸ್ ಅ ಇಂಜಿನಿಯರಿಂಗ್ ಮಾರ್ವೆಲ್. ಅದು ಕರೆಕ್ಟ್ ಲಂಡನ್ ಪ್ಯಾರಿಸ್ ಎರಡೂ ಕೂಡ ಟನೆಲ್ ಮಾಡ್ಯಾರ, ಟನೆಲ್ನೇ ಹೋಗ್ತದೆ, ಮ್ಯಾಲೆ ಸಮುದ್ರ ಅದ. ಲಂಡನಿಂದ ಟ್ರೈನ್ ಹೊಂಟಿತು. ಒಂದು 10 ನಿಮಿಷ ಆದಮೇಲೆ ಒಂದು 8-10 ಜನ ಹುಡುಗರು ಹುಡುಗಿಯರು, ಸಣ್ಣವ್ರೇನಲ್ಲ, 25-40 ವರ್ಷ ತನಕ ಎಲ್ಲರೂ ಬರ್ಮುಡ ಹಾಕ್ಕೊಂಡಾರ, ಟೀ ಶರ್ಟ್ ಹಾಕ್ಕೊಂಡಾರ, ಹೇಗಲಿ ದೊಡ್ಡ ದೊಡ್ಡ ಬ್ಯಾಕ್ ಹಾಕ್ಕೊಂಡಾರ, ಗಲ್ಲ ನಕ್ಕೋತ ಬಂದು ಕೂತರು. ನನ್ನ ಮಗಳು ಒಬ್ಬಾಕೆ ಹೆಣ್ಮಗಳು ಕೂತ್ಲು. ನಾನು ದೋಸ್ತಿ ಲಘು ಮಾಡ್ಕೋತೀನಿ ಮಂದಿ ಜೋಡಿ. ಆಕೆ ಕೇಳಿದೆ, ಎಲ್ಲಿ ಹೊಂಟಿರಿ ಅಂತ ಕೇಳಿದೆ. ಸರಿಯಾದ ಪ್ರಶ್ನೆ ಅಂದ್ಕೊಂಡಿದ್ದೆ ನಾನು. ಟ್ರೈನ್ನಾಗಿದ್ದಾಗ ಜೋಡಿ ಹೋಗೋರಿಗೆ ಎಲ್ಲಿ ಹೋಗ್ತೀರಿ ಅಂತ ಕೇಳಬೇಕಲ್ಲ, ಎಲ್ಲಿ ಹೋಗ್ತೀರಿ ಅಂತ ಕೇಳಿದೆ. ಆಕೆ ಒಂಥರ ಗಲಿಬಿಲಿ ಆಗಿಬಿಡ್ತಾಕೆ. ವೆರ್ ಆರ್ ವಿ ಗೋಯಿಂಗ್, 1 ಸೆಕೆಂಡ್, ಜಾನಿ ವೆರ್ ಆರ್ ವಿ ಗೋಯಿಂಗ್ ಅಂದು ಮುಂದೆ ಕೂತು ಅಂತ ಕೇಳಿದ್ಲು. ಅವ ಪ್ಯಾರಿಸ್ ಅಂದ. ಏಕೆ ನನಗೆ ಪ್ಯಾರಿಸ್ ಅಂದ್ಲು. ನಾನು ವಿಚಿತ್ರ ಅಲ್ಲ, ಎಲ್ಲಿ ಹೋಗ್ತೀರಿ ಗೊತ್ತಿದ್ದಿಲ್ಲ ನಿಮಗೆ ಅಂತ ಕೇಳಿದೆ. ನನಗೆ ಗೊತ್ತಿದ್ದಿಲ್ಲ ಅಂದ್ಲು. ಅದೇಂಗೆ ಅದು ಟ್ರೈನಾಗ ಕೂತೀರಿ, ಟ್ರೈನ್ ಹೊಂಟದೆ. ಆಕೆದು ಒಂದು ಬೇಜಾ ಇದ್ದೀವಿ, ಒಂದು 15 ಮಂದಿ ಗ್ಯಾಂಗ್ ಅದ ನಮ್ಮದು. ವಿ ಆರ್ ಆಲ್ ಜರ್ನಲಿಸ್ಟ್, ಲೇಖನ ಬರೆಯೋರು ನಾವು. ಒಂದು ಡೆಫಿನೆಟ್ ಪ್ಲೇಸಿಗೆ ಹೋದ್ರೆ ಅಲ್ಲಿ ಏನದ ಅಂತ ಗೊತ್ತಿರ್ತದೆ ಮೊದಲೇ ನಮ್ಗೆ. ಅದಕ್ಕೇನು ಮಾಡ್ತೀವಿ, 10 ದಿವಸ ರಜೆ ಹಾಕ್ತೀವಿ, ಎಲ್ಲರೂ ಹೋಗಿ ಮೊದಲೇ ಟ್ರೈನ್ಯಾಗ ಕಡಿ ಸ್ಟಾಪ್ ತೊಗೊಂಡ್ಬಿಡ್ತೀವಿ, ಟಿಕೆಟ್ ಅಲ್ಲಿ ಇಳ್ಕೋತೀವಿ. ಆ ದೇಶ ಎಲ್ಲ ಅರ್ಥ ಮಾಡ್ಕೊಂಡು ಆರ್ಟಿಕಲ್ ಬರೆದು ಬರ್ತೀವಿ ನಾವು. ಹಿಂಗದ ಸೂಟ್ಕೇಸ್ ಕಾಡ್ತಿತ್ತಲ್ಲ ನನಗೆ ಹೆಂಗಿದ್ರು. ಅವ್ರು ಕೇಳಿದೆ, ಎಲ್ಲಿ ಹೋಗ್ತೀರಂತ ಗೊತ್ತಿಲ್ಲ, ನೀಗ ಪ್ಯಾಕ್ ಹೆಂಗೆ ಪ್ಯಾಕ್ ಮಾಡ್ಕೊಂಡ್ರಿ ಅಂತ ಕೇಳಿದೆ. ಅದ್ರಾಗ ಏನದ ಅಂದ್ಲಕ್ಕೆ, 1-2 ಸ್ವೆಟ್ರು ಅವ, 1-2 ಟೀ ಶರ್ಟು ಅವ. ಥಂಡಿ ಆದ್ರೆ ಅದನ್ನು ಹಾಕ್ಕೋತೀನಿ, ಸೆಕೆ ಆದ್ರೆ ಇದನ್ನು ಹಾಕ್ಕೋತೀನಿ ಅಂದ್ಲು. ಹೌದಲ್ಲ, ನಮ್ಮ ಮಕ್ಕಳಿಗೂ ಹಾಗೆ ಹಾಕ್ಬೇಕಲ್ಲ ಸೂಟ್ಕೇಸ್ನಾಗ ನಾವು. ನಾಳೆ ಅವ್ರು ಎಲ್ಲೇ ಹೋಗಲಿ, ಯಾವುದೇ ಸ್ಥಾನಕ್ಕೆ ಹೋದರೂ ಕೂಡ ಈ ಕಲಿಸಿದಂಥ ಸೂಟ್ಕೇಸ್ನ ಹಾಕಿ ಸಾಮಾನು ಕಾಪಾಡ್ಬೇಕು ಅವ್ರನ್ನ. ಒಂದು ಮಾತು ಹೇಳ್ತೀನಿ, ಮಾರ್ಕ್ಸ್ ಬೇಡ ಅಂತ ಅನ್ನೋದಿಲ್ಲ, ಅದೇ ಜೀವನ ಅಲ್ಲ. ಬದುಕಿಗೋಸ್ಕರ ಮಾರ್ಕ್ಸ್ ಕಾರ್ಡ್ ಅಲ್ಲ. ಯಾರೂ ಮಾರ್ಕ್ಸ್ ಕಾರ್ಡ್ ಕೊಳ್ಳೆ ಹಾಕ್ಕೊಂಡು ಅಡ್ಡಾಡಂಗಿಲ್ಲ, ರ್ಯಾಂಕ್ ಬಂದಿತ್ತು ಅಂತ. ಏನು ಪ್ರಯೋಜನ ಇಲ್ಲ ಅದು. ಹಾಗಾದ್ರೆ ಆ ಹುಡುಗರು ಸೂಟ್ಕೇಸ್ ಹೆಂಗೆ ಪ್ಯಾಕ್ ಮಾಡ್ಬೇಕು, ಏನು ಹಾಕಬೇಕು? ನೀವು ಪರೀಕ್ಷಾ ಹುಡುಗರು ಓದಿರ್ತಾರೆ, ಕೇಳಿ ನೋಡಿ. ನಿಮ್ಮ ಜೀವನದಾಗ ಅನುಭವ ಆಗೈತೆ ನಿಮಗೆ. ಪರೀಕ್ಷೆ ಮುಗಿದು 6 ತಿಂಗಳಾದಮೇಲೆ ಓದಿದ್ದೆಲ್ಲ ಮರ್ತು ಹೋಗಿರುತ್ತೆ. ಪರೀಕ್ಷೆಗೆ ಓದಿದ್ದೆಲ್ಲ ಮರ್ತು ಹೋಗ್ತದೆ. ಆದರೆ ಶಾಲೆಯೊಳಗಿದ್ದಂಥ ಚಟುವಟಿಕೆ ಏನು ಮಾಡಿದ್ರಿ, ಪ್ರವಾಸಕ್ಕೆ ಹೋಗಿದ್ದು, ಆ್ಯನ್ಯುವಲ್ ಡೇದ ಡ್ಯಾನ್ಸ್ ಮಾಡಿದ್ದು, ಡಿಬೇಟ್ ಮಾಡಿದ್ದು, ನಾಟಕ ಮಾಡಿದ್ದು ಮರೆಯೋದೇ ಇಲ್ಲ. ಅಂದರೆ ಯಾವಾಗಲೂ ಉಳಿಯುವಂಥದ್ದು ಅನುಭವಗಳು ಉಳಿತಾ ಹೊರತಾಗಿ ಪಠ್ಯ ಉಳಿಯೋಂಗಿಲ್ಲ ಕಲಿಯಾಗ. ನಾನು ಪ್ರಯೋಗ ಮಾಡಿದ್ದೆ. ನಮ್ಮ PUC ಬೋರ್ಡ್ ಕಮಿಷನರ್ ಒಂದು ಸಲ ಬಂದು ನನಗೆ ಈ CBSE CET ಇದಲ್ಲ, ಟಾಪ್ ರ್ಯಾಂಕರ್ಸ್ ಒಂದು ಪ್ರೋಗ್ರಾಮ್ ಮಾಡಿರಿ ಅಂದರು. ಟಾಪ್ 20, 12 ಜನ ಹುಡುಗಿಯರು, 8 ಜನ ಹುಡುಗರು. ಅವರು ಎಲ್ಲರಿಗೂ 100ಕ್ಕೆ 100. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 4ಕ್ಕೂ 100ಕ್ಕೆ 100 ಅವ್ರದ್ದು. ನಾ ಏನು ಮಾಡಿದೆ, ಹೆಂಗೂ CET ಆಗ್ಯದಲ್ಲ ನಿಮ್ಮದು, ಒಂದು ಪೇಪರ್ ಕೊಟ್ಟೆ. ನಿಮ್ಮ ಪ್ರೀತಿ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದೆ. ಕೆಲವರು ಫಿಸಿಕ್ಸು, ಕೆಲವರು ಕೆಮಿಸ್ಟ್ರಿ ಅಂತೆಲ್ಲ ಅಂದರು. ಏನು 2 ತಿಂಗಳಿಂದ ಬರ್ತಿದ್ರಲ್ಲ ಪರೀಕ್ಷಾ PUCಗೆ, ಅದೇ ಕ್ವಶನ್ ಪೇಪರೇ ಕೊಟ್ಟೆ, ಬರೀರಿ ಅಂತ. ಯಾರಿಗೂ 55% ಮೇಲೆ ಮಾರ್ಕ್ಸ್ ಬರಲಿಲ್ಲ. ಯಾಕ್ರೋ ಅಂತ ಕೇಳಿದೆ. 2 ತಿಂಗಳಾತಲ್ಲ ಸರ್, ಮರ್ತೋಗ್ಯದಲ್ಲ ಅಂದರು. ಅರ್ಥ ಆಗ್ತದಲ್ಲ, ಕಲ್ತಂಥ ವಿಷಯ ಮರ್ತು ಹೋಗ್ತದೆ, ಅನುಭವ ಮರೆಯೋದಿಲ್ಲ. ಹಾಗೆ ನಮ್ಮ ಮಕ್ಕಳ ಸೂಟ್ಕೇಸ್ನಾಗ ಏನು ಹಾಕ್ಬೇಕು? ಹಂಗಂದ್ರೆ ನನಗೊಂದು ಖಾತ್ರಿ ಆಗಿದೆ, ಈಗ ಮಕ್ಕಳಿಗೆ ಹಾಕಬೇಕಾದದ್ದು ಮೊದಲೇದ್ದು ತಂದೆ ತಾಯಿ ಬಗ್ಗೆ ಪ್ರೀತಿ ಹಾಕಬೇಕು. ಭಾಳ ಮುಖ್ಯದ. ಮಕ್ಕಳಿಗೆ ಹೇಳಬೇಕು, ನಾನು ಐ ಲವ್ ಯು ಅಂತ ಹೇಳೋರು 100 ಜನ ಸಿಗ್ತಾರೆ. ಆದರೆ ನಿಮ್ಮ ತಾಯಿ ತಂದೆ ಎಷ್ಟು ಪ್ರೀತಿ ಮಾಡೋರು ಜಗತ್ತಿನಾಗ ಇನ್ನು ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ.
ನಾ ಆರ್ಡರ್ ಕರೆಕ್ಟಾಗಿ ಹೇಳೀನಿ, ತಾಯಿ ತಂದೆ ಅಂತ. ಫಸ್ಟ್ ತಾಯಿ, ಆಮೇಲೆ ತಂದೆ. ಹುಡುಗರಿಗೆ ಹೇಳ್ತೀನಿ ಮಕ್ಕಳಿಗೆ, ನಿಮ್ಮ ತಾಯಿಗೆ ನಿನಗೇನು ಗೊತ್ತಾಗ ಸುಮ್ಮಿರು ಅನ್ಬೇಡ. ಆಕೆ ವಿಷಯ ಗೊತ್ತಾಗಲಿಕ್ಕಿಲ್ಲ, ಆದರೆ ನಿನ್ನ ಕಣ್ಣಾಗ ನೋವಿದ್ದದ್ದು ಕಾಣಿಸ್ತದೆ, ಆಕೆ ಅನುಭವದಾಗ ಗೊತ್ತಾಗ್ತದೆ. ಆಕೆಯಷ್ಟು ಅನುಭವ ನಿಮಗೆ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಒತ್ತಿ ಹೇಳೋದು ನಾನು, ನಿಮ್ಮ ನಡತೆಯಿಂದಾಗಿ, ನಿಮ್ಮ ಮಾತಿನಿಂದಾಗಿ ನಿಮ್ಮ ತಾಯಿ ಕಣ್ಣೊಳಗೆ ಒಂದು ಹನಿ ನೀರು ಬಂದರೆ ನೀವು ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕಾಪಾಡ್ಕೋಬೇಕು, ಮುಂದೆ ಕಲಿಸ್ಬೇಕು ನಾವು ಶಾಲೆಯೊಳಗೆ. ಅದನ್ನು ಮಾತೃದೇವೋ ಭವ ಅಂತ ಮಂತ್ರ ಅಂದ್ರೆ ಆಗಲಿಲ್ಲ, ತೋರಿಸ್ಬೇಕಾಗ್ತದೆ. ಅದ್ರ ಜೊತೆಗೆ ನನ್ನ ದೇಶದ ಬಗ್ಗೆ ಒಂದು ಅಭಿಮಾನ ಇರಬೇಕಲ್ಲ. ನಾವೇನು ಮಾಡೀವಿ ಅಂದರೆ ಈಗ ಭಾಳ ದುರ್ದೈವ, ದೇಶವನ್ನು 10 ರೀತಿಯೊಳಗಡೆ ಹಾಕಿವಿ. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಭಾಷೆ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ಒಡೆದು ಹಾಕಿವಲ್ಲ. ನಾನು ಹೇಳಿದ್ರೆ ನೀವು ಯಾವುದೇ ಧರ್ಮಕ್ಕೆ ಸೇರಿಕೊಳ್ಳ್ರಿ, ಮನೆಯೊಳಗೆ ಯಾವುದೇ ದೇವ್ರ ಪೂಜೆ ಮಾಡಿರಿ, ಅಡ್ಡಿ ಇಲ್ಲ. ಹೊರಗೆ ಬಂದ ನೀವು ಭಾರತೀಯ ಮಾತ್ರ, ಇನ್ನು ಯಾವುದೂ ಅಲ್ಲ. ಅದು ಗಟ್ಟಿಯಾಗಿ ಹೇಳಬೇಕು ಹುಡುಗರಿಗೆ ನಾವು. ನಿಮ್ಮ ಏನು ವ್ಯತ್ಯಾಸ ಇದ್ರೆ ಮನೆಯೊಳಗೆ ಪೂಜಾದಾಗ ಮಾಡ್ಕೊರಿ, ಯಾವ ಧರ್ಮದ ತೊಂದರೆ ಇಲ್ಲ, ಪೂಜೆ ಮಾಡ್ಕೊರಿ. ಹೊರಗೆ ಬಂದಾಗ ನಾವು ಭಾರತೀಯ ಮಾತ್ರ ಆಗಿರ್ಬೇಕು, ಮತ್ತೇನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ದೇಶದ ಬಗ್ಗೆ ಅಭಿಮಾನ ಇರಬೇಕು ನಮ್ಮ ಹುಡುಗರಿಗೆ, ಅದು ಕಲಿಸ್ಬೇಕು ನಾನು. ನನ್ನ ಭಾಷೆ ಬಗ್ಗೆ ಅಭಿಮಾನ ಇರಬೇಕು, ನನ್ನ ನೆಲದ ಬಗ್ಗೆ ಅಭಿಮಾನ ಇರಬೇಕು. ಈ ಅಭಿಮಾನ ಕಲಿಸದೆ ಹೋದ್ರೆ ಮುಂದೆ ಯಾರೂ ದೊಡ್ಡವರಾಗೋದಿಲ್ಲ. ನಾನು ಕಂಡಿದ್ದೇನೆ, ಯಾರ್ಯಾರು ತಮ್ಮ ದೇಶವನ್ನು ಅತ್ಯಂತ ಆಳವಾಗಿ ಪ್ರೀತಿ ಮಾಡಿದರೋ ಅವರೆಲ್ಲರೂ ದೊಡ್ಡವರಾಗ್ಯಾರ. ನಮ್ಮ ಮಕ್ಕಳಿಗೆ ಹೇಳಬೇಕಾದ್ದು ಅದು. ಇನ್ನೊಂದು ವಿಷಯ ಬಂದದ್ದು ನನಗೆ ಭಾಳ ವರ್ಷದ ಹಿಂದೆ, ಸುಮಾರು 40 ವರ್ಷದ ಹಿಂದೆ, 45 ವರ್ಷ ಆಗಿರಬೇಕು. ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ಮ್ಯಾಗ್ಝಿನ್ ಇತ್ತು. ಖುಷ್ವಂತ್ ಸಿಂಗ್ ಅವರು ಎಡಿಟರ್ ಆಗಿದ್ದರು ಅವಾಗ. ಅದಕ್ಕೊಂದು ಲೇಖನ ಬರೆದಿದ್ದೆ ನಾನು, ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಒಂದು ಆರ್ಟಿಕಲ್. ಅದು ಭಾಳ ಪ್ರಸಿದ್ಧ ಆಯಿತು, ಕಾಂಟ್ರವರ್ಸಿಯಲ್ಲೂ ಆಯ್ತದು. ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಒಂದು ಲೇಖನ ಬಂದಿತ್ತು. ದೇಶಕ್ಕೆ ಭಾಳ ಅನ್ಯಾಯ ಆಗಿರೋದು ಅನಕ್ಷರಸ್ಥರಿಂದ ಆಗ್ಯದ ಅಂತ. ಇಲ್ಲಿಟ್ರೇಟ್ಸ್ ಇಸ್ ದ ಗ್ರೇಟೆಸ್ಟ್ ಬೇನ್ ಆಫ್ ಇಂಡಿಯಾ ಅಂತ. ಅಕ್ಷರಸ್ಥರು ಇರಬೇಕು ಎಲ್ಲರೂ, ಅನಕ್ಷರಸ್ಥರಿಂದ ದೇಶಕ್ಕೆ ಒಳ್ಳೇದಾಗಿಲ್ಲ, ಹಾನಿಯಾಗ್ಯದ ಅಂತ ಬರೆದಿದ್ರು. ನಾವು ಒಪ್ಪಲಿಲ್ಲ ಅದನ್ನು. ದೇಶಕ್ಕೆ ಅನಕ್ಷರಸ್ಥರಿಂದ ಜಾಸ್ತಿ ಹಾನಿ ಆಗಿಲ್ಲ, ಅಕ್ಷರಸ್ಥ ಮೋಸಗಾರರಿಂದ ಜಾಸ್ತಿ ಹಾನಿಯಾಗ್ಯದ. ದಯವಿಟ್ಟು ಗಮನ ಇಟ್ಟು ನೋಡ್ರಿ. ಎಷ್ಟೋ ಜನ ಡಾಕ್ಟರ್ಸು ಪೇಷಂಟಿಗೆ ಗೊತ್ತಾಗಲಾರ್ದಂಗೆ ಕಿಡ್ನಿ ತಕ್ಕೋತಾರೆ. ಅವ್ರು ಕಲ್ತಿಲ್ಲ ಸಾಲಿ, MS ಆಗ್ಯಾರ, ದೊಡ್ಡ ಡಾಕ್ಟರು, ಸರ್ಜನ್ ಆಗ್ಯಾರ, ಬಟ್ ಪೇಷಂಟಿಗೆ ಗೊತ್ತಾಗಲಾರ್ದಂಗೆ ಕಿಡ್ನಿ ತಕ್ಕೋತಾರೆ. ಅದು ನಮಗೆಲ್ಲ ಅನುಭವ ಅದ. ಡಾಕ್ಟ್ರಿಗೆ ಹಾಸ್ಪಿಟ್ಲಿಗೆ ಹೋದ್ರೆ ನೀವು ಬೇಕೋ ಬೇಡೋ ಎಲ್ಲ ಟೆಸ್ಟ್ ಮಾಡಿಸ್ತಾರೆ. ನಿಮ್ಗೆ ಗೊತ್ತದವ್ರು ಬೇಕಾಗಿಲ್ಲ ಅಂತ ಗೊತ್ತದವ್ರಿಗೆ, ಆದರೂ ಮಾಡಿಸ್ತಾರೆ. ಯಾಕಂದರೆ ನಡಿಬೇಕಲ್ಲ ವ್ಯವಹಾರ. ಅವ್ರು ಡಾಕ್ಟ್ರ್ ಅಲ್ಲ, ಅವರು MS ಆಗ್ಯಾರ. ದೊಡ್ಡ ದೊಡ್ಡ ಬ್ರಿಡ್ಜ್ ಬಿದ್ದು ಹೋಗ್ತಾವೆ, ಕಟ್ಟಿದ ಒಂದು ತಿಂಗಳಿಗೆ ಬಿದ್ದು ಹೋಗ್ತಾವೆ ಬ್ರಿಡ್ಜು. ಕಟ್ಟಿದವ್ರು ಯಾರೂ ಅನಕ್ಷರಸ್ಥರಲ್ಲ, ಕಟ್ಟಿದವರು ಎಲ್ಲರೂ ದೊಡ್ಡ ದೊಡ್ಡ ಇಂಜಿನಿಯರೇ ಕಟ್ಟಿದವರು. ಅಮೇರಿಕಾದಾಗ ಒಂದು ದೊಡ್ಡ ಬ್ಯಾಂಕ್ ಇತ್ತು, ಲೇಮನ್ ಬ್ರದರ್ಸ್ ಅಂತ. 100 ವರ್ಷ ಆಗಿತ್ತು ಅದಕ್ಕೆ, 100 ವರ್ಷ. ಕರಿಗೆ ಹೋತು ಬ್ಯಾಂಕು, ಮುಣಿಗೆ ಹೋತು. ಈಗ ನಾವು ಪೇಪರ್ನ ನೋಡ್ತೀವಿ, ಆ ಬ್ಯಾಂಕಿನ 4,000 ಕೋಟಿ ಹೋತು, ಯಾಕೆಂದ್ರೆ 5,000 ಕೋಟಿ ಹೋತು. ಇದು ಯಾರೂ ಅನಕ್ಷರಸ್ಥರು ಮಾಡೋ ಕೆಲಸ ಅಲ್ಲ, ಪಕ್ಕಾ ಚಾರ್ಟರ್ಡ್ ಅಕೌಂಟೆಂಟ್ ಮಾಡೋ ಕೆಲಸನೇ ಇದು. ಇವರೆಲ್ಲ ಶಿಕ್ಷಣ ಪಡ್ಕೊಂಡವ್ರಲ್ವ ಇವರೆಲ್ಲ. ನಮ್ಮಲ್ಲಿ ಮತ್ತು IAS IPS ಅಂತ ಹೇಳ್ತೀವಿ, ಕ್ರೀಮ್ ಆಫ್ ಅವರ್ ಸೊಸೈಟಿ. ಭಾರಿ ಮರ್ಯಾದೆ ಕೊಡ್ತೀವಿ ನಾವು. IAS ಅಂದರೆ ಎತ್ತರ ಪೋಸ್ಟ್, ಅದು IPS ಆಗ್ಯಾರ ಅಂತೀವಿ. ಅವರಲ್ಲೂ ಭಾಳ ಜನ ಭ್ರಷ್ಟರಾಗಿರೋದನ್ನು ಕಂಡಿಲ್ಲ ನಾವು. ನನಗೆ ಕಾಡೋದು ಇದು ಸಮಸ್ಯೆ. ಭಾಳ ಶಾಣ್ಯಾರು ಅಂತ ಕೊಡಿಸಿ ಅವ್ರನ್ನೆಲ್ಲ ಹೆಚ್ಚಿನ ಉನ್ನತ ಶಿಕ್ಷಣ ಪಡ್ಕೊಂಡಾರ ಅಂತ ಹೇಳಿವಿ. ಅವರಿಂದ ಆಗುವಷ್ಟು ಅನ್ಯಾಯ ಬಹುಶಃ ಅನಕ್ಷರಸ್ಥರಿಂದ ಆಗಿಲ್ಲ ಯಾವತ್ತೂ. ಅವ್ರು ಯಾಕೆ ಹಿಂಗಾದರು? ನಾನು ಅದೇ ಪ್ರಶ್ನೆಗೆ ಯಾಕೆ ಹಿಂಗಾದರು ಅವರು ಅಂತ ನನಗೆ ಉತ್ತರ ಸಿಕ್ಕದ್ದೇನು ಅಂದರೆ, ಅವ್ರ ಬಾಲ್ಯದಲ್ಲಿ ಸರಿಯಾಗಿ ಮೌಲ್ಯ ಶಿಕ್ಷಣ ಸಿಕ್ಕಿದ್ರೆ ಅವ್ರು ಹಿಂಗೆ ಆಗ್ತಿದ್ದಿಲ್ಲ. ಬಾಲ್ಯದಾಗ ಸಿಗಲಿಲ್ಲ. ಈ ಮೌಲ್ಯ ಅನ್ನೋದು ಸ್ನೇಹಿತರು, ದಯವಿಟ್ಟು ಹೇಳ್ತೀನಿ ನಾನು, ಭಾಷಣ ಮಾಡಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಪುಸ್ತಕ ಬರೆದು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಡೆದೇ ತೋರಿಸ್ಬೇಕಾಗ್ತದೆ, ಬೇರೆ ಮಾತಿಲ್ಲ. ಒಂದು ಸಣ್ಣ ಪ್ರಯೋಗ ಮಾಡೋಣ ಅಂತ ಎಂದ್ಕೊಂಡು ಮಾಡಿದ್ದೇನು ನೆನಪಿಲ್ಲ ನಾನು. ಒಂದು ಸಣ್ಣ ಪ್ರಯೋಗ ಮಾಡ್ಬೋದು, ಎಲ್ಲರೂ ಒಪ್ಕೊಂಡ್ರೆ. 30 ಸೆಕೆಂಡ್ ಪ್ರಯೋಗ. ದಯವಿಟ್ಟು ಎಲ್ಲರೂ ನಾನು ಹೇಳಿದ ಹಾಗೆ ಮಾಡಬೇಕು. ಗೊತ್ತಾಗ್ತದಲ್ಲ? ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ನಾನು ಎಲ್ಲರಿಗೂ ಕಾಣಿಸ್ತೀನಿ ಹೆಂಗಿದ್ರು. ನಾನು ಹೇಳಿದ ಹಾಗೆ ಮಾತ್ರ ಮಾಡಿ. ಎಲ್ಲರೂ ಬಲಗೈ ಮೇಲೆ ಕೆತ್ತಿರಿ. ಎಲ್ಲರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಲಗೈ ಮೇಲೆ ಕೆತ್ತಿರಿ. ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿರಿ.
ನಿಧಾನ ಕೈ ಮುಂದೆ ತೊಗೊಂಬರ್ರಿ. ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚ್ರಿ, ಎಲ್ಲ ಬೆರಳು ಬೇಡ, ತೋರ ಬೆರಳನ್ನು ಮಾತ್ರ ಚಾಚ್ರಿ. ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನೆ ಮೇಲೆ ಇಟ್ಕೊಂಡ್ಬಿಡ್ರಿ. ಎಲ್ಲಿ ಇಟ್ಟಿರಿ ನೋಡ್ಕೊರಿ. ನಾನು ಎಡೆ ಕೆನ್ನೆ ಮೇಲೆ ಇಟ್ಕೋರಿ ಅಂತ ಹೇಳಿದ್ದೆ. ನಾ ಎತ್ತರ ಮೇಲೆ ನಿಂತೀನಿ, ನಿಮ್ಮ ಕಡೆ ಮುಖ ಮಾಡಿ ನಿಂತೀನಿ. ಅಟ್ಲೀಸ್ಟ್ 80% ಮಂದಿ ಇಲ್ಲೇ ಇಟ್ಕೊಂಡಿದ್ರು. ನಾನು ಮೊದಲು 2 ಸಲ 3 ಸಲ ಒತ್ತಿ ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾತ್ರ ಮಾಡಿ, ನಾನು ಮಾಡ್ದಂಗೆ ಮಾಡಿ ಅಂತ ಹೇಳಿರಲಿಲ್ಲ. ಭಾಳ ಮಜಾ ಅದ ಇದು. 3 ಥರದ ರಿಯಾಕ್ಷನ್ ಕಾಣಿಸ್ತಾವೆ. ಭಾಳ ಮಂದಿ ಇಲ್ಲೇ ಇಟ್ಕೊಂಡ್ರು, ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇನ್ನೊಂದು ಕೆಲವರು ಅಂದ್ರೆ ಎಲ್ಲ ಇವನ ಕೆನ್ನೆ ಅಂತ ಅಲ್ಲಿ ಇಟ್ಕೊತಾನವ ಅಂತ ಹಿಂಗೆ ಮಾಡಿ ಮತ್ತು ಅವನೇ ಇಟ್ಕೊಂಡ್ರೆ ಬರೋಬ್ಬರಿ ಇರಬೇಕು ಅಂತ ಇಟ್ಕೊಂಡ್ರು. ಇನ್ನು ಭಾಳ ಶಾಣೆ ಮಂದಿ ಏನು ಮಾಡಿದರು, ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು. ಹಿಂಗೆ ಅಂದ್ರೆ ಏನು ಅರ್ಥ ಆಯ್ತು? 30 ಸೆಕೆಂಡ್ನಾಗ ನಾನು ಹೇಳಿದ್ದ ಪ್ರಭಾವ ಬೀರಲಿಲ್ಲ, ಮಾಡಿದ್ದ ಪ್ರಭಾವ ಬೀರ್ತು. ಭಾಳ ಮುಖ್ಯದ. ನಾ ಮಕ್ಕಳಿಗೆ ಮೌಲ್ಯ ಹೇಳಬೇಕಾದ್ರೆ ಮೊದಲು ನಾನು ನಡ್ಕೋಬೇಕಾಗ್ತದೆ. ಮನ್ಯಾಗ ಅಪ್ಪ ಮಗ ಹೇಳ್ತಾನೆ, ಸುಳ್ಳು ಹೇಳ್ಬೇಡ ಮಗನ ಅಂತಾನೆ. ಹ್ಞೂ ಅಪ್ಪ ಅಂತಾನವ. ಒಂದು ಫೋನ್ ಬರ್ತದೆ ಅಪ್ಪಗೆ, ತೊಗೊಳ್ಳೋ ಮನಸ್ಸಿಲ್ಲ ಅವಾಗ. ಹೆಣ್ತಿಗತ್ತಾನೆ, ಇಲ್ಲ ಮಲ್ಕೊಂಡಾರ ಅಂತ ಹೇಳ್ಬಿಡು ಅಂತಾನೆ. ಹುಡುಗ ನೋಡ್ದ ಅಪ್ಪನ್ನ, ಈಗ ತಾನೇ ಅಪ್ಪ ಏನು ಹೇಳಿದ್ದ, ಸುಳ್ಳು ಹೇಳ್ಬೇಡ ಅಂತ ಹೇಳಿದ್ದ. ಈಗ ತಾಷ್ಟೇ ಅಲ್ಲ, ಹೆಂಡತಿ ಕಡೆದು ಸುಳ್ಳು ಹೇಳಿಸ್ತಾನೆ. ಇದೇ ಥರ ಒಂದು 4-5 ಸಲ ಆದರೆ ಏನಾಗ್ತದೆ ಗೊತ್ತದೆ? ಹುಡುಗ ಗೊತ್ತಾಗ್ತದೆ ಫೋನ್ಯಾಗ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಅವ SSLC ಮುಗಿಸಿ ಕಾಲೇಜಿಗೆ ಬರ್ತಾನೆ, ಮೊಬೈಲ್ ಕೊಡಿಸ್ತೀರಿ ಅವಾಗ. ಅವ ಕ್ಲಾಸ್ ತಪ್ಪಿಸಿ ಸಿನಿಮಾಕ್ಕೆ ಹೋಗ್ತಾನೆ. ಅಪ್ಪ ಫೋನ್ ಮಾಡ್ತಾರೆ, ಎಲ್ಲಿದ್ದೀವೋ ಮಗನ ಅಂತ ಕೇಳ್ತಾರೆ. ಅವ ಫೋನ್ ಕವರ್ ಮಾಡಿಬಿಟ್ಟು, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೆದು ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವ ಸುಳ್ಳು ಹೇಳಿ ಕಲಿಸಿದವ್ರು ಯಾರು? ನಾವೇ ಅಲ್ಲ. ಇದು ಭಾಳ ಮುಖ್ಯದ ಪ್ರಶ್ನೆ. ಮಕ್ಕಳಿಗೆ ನಾವು ಮೌಲ್ಯ ಹೇಳಬೇಕಾದ್ರೆ ಮೊದಲು ನಾನು ಮಾಡಬೇಕು. ಇಫ್ ಮೈ ಚಿಲ್ಡ್ರನ್ ಹ್ಯಾವ್ ಟು ಬಿ ಆನೆಸ್ಟ್, ಐ ಶುಡ್ ಬಿ ಆನೆಸ್ಟ್ ಫಸ್ಟ್. ಇಫ್ ಐ ವಾಂಟ್ ದೆಮ್ ಟು ಬಿ ಪಂಕ್ಚುವಲ್, ಐ ಶುಡ್ ಬಿ ಪಂಕ್ಚುವಲ್. ಇಫ್ ಐ ವಾಂಟ್ ದೆಮ್ ಟು ಬಿ ಗುಡ್, ಐ ಶುಡ್ ಬಿ ಗುಡ್ ಫಸ್ಟ್. ಅದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಮಾತದ, ಡೋಂಟ್ ಟೆಲ್ ಯುವರ್ ಚೈಲ್ಡ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ಇದು ಭಾಳ ಮುಖ್ಯದ ಸ್ನೇಹಿತರು ಹೇಳೋದು. ನಾನು ಮಾತಾಡೋದು ಭಾಳ ಸುಲಭದ, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಲಿಕ್ಕೆ. ನಾನು ನಡ್ಕೊಂಡು ತೋರಿಸ್ಬೇಕಲ್ಲ. ಇದೇ ಪ್ರಸಂಗ ಇರೋದು ಶಿಕ್ಷಕರಿಗೂ ಅದ ಶಾಲೆಯೊಳಗೆ. ಎಲ್ಲಿವರೆಗೂ ಶಾಲ್ಯಾಗ ಶಿಕ್ಷಕರು ಪ್ರೀತಿಯಿಂದ ಮಕ್ಕಳಿಗೆ ಕಲಿಸ್ತಾರೆ. ಬರ್ಬೇಕಾದ್ರೆ ಒಂದು ಪ್ರೋಗ್ರಾಮ್ನಾಗ ಪಾಡ್ಕಾಸ್ಟ್ನ ನನಗೆ ಕೇಳಿದ್ರು ಒಬ್ಬರು. ಈಗ ಮೊದಲು ನಂಗೆ ಅಂತಃಕರಣ ಉಳಿದಿಲ್ಲಲ್ಲ, ಯಾಕೆ? ನಾವೆಲ್ಲ ಕಲಿಬೇಕಾದ್ರೆ ಶಿಕ್ಷಕರು ಅಂದ್ರೆ ಇವತ್ತಿಗೂ ಮೈ ನವರೇ ಇರ್ತದೆ. ಅವ್ರು ಕಂಡ್ರೆ ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು ಅನ್ನಿಸ್ತದೆ. ಅದು ಉಳಿದಿಲ್ಲಲ್ಲ ಯಾಕೆ ಅಂತ ಕೇಳಿದರು. ನಾ 2 ಕಡೆಗೆ ಹೊತ್ತಾಗಿದೆ ಈಗ ಅಂತ ಹೇಳಿದೆ. 2 ಕಡೆಗೆ ಹೊತ್ತಾಗಿದೆ. ಒಂದು, ಮೊದಲು ನಾವು ಕಲಿಬೇಕಾದ್ರೆ ಶಿಕ್ಷಕ ಒಬ್ಬರೇ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಡ್ಜ್. ಅವರಿಲ್ಲ ಅಂದ್ರೆ ಎಲ್ಲಿ ಕಲಿಬೇಕು ನಾವು? ಅದರಿಂದ ಅವ್ರು ಬೈದರೂ ಆಯಿತು, ಹೊಡೆದ್ರು ಆಯಿತು, ಅವ್ರ ಕಡೆನೇ ಹೋಗ್ತಿದ್ವಿ ನಾವು. ಈಗ ಹಾಗಿಲ್ಲ. ಮಲ್ಟಿಪಲ್ ಇನ್ಫಾರ್ಮೇಷನ್ ಸೆಂಟರ್ಸ್ ಹಾವ್ ಕಮ್. ಕಡೆ ಗೂಗಲ್ ಭಗವಾನ್ ಇದ್ದಾನೆ, ಕೊಡ್ತಾನೆ ಹೆಂಗಿದ್ರು ಇನ್ಫಾರ್ಮೇಷನ್. ಟ್ಯೂಷನ್ ಟೀಚರ್ ಬಂದಾವ, ಗೈಡ್ಸ್ ಬಂದಾವ, ಬುಕ್ಸ್ ಬಂದಾವ. ಅದರಿಂದ ರೋಲ್ ಆಫ್ ಟೀಚರ್ ಈಸ್ ಮಾರ್ಜಿನಲೈಸ್ಡ್. ಸೆಕೆಂಡ್ಲಿ, ಆಗಿನ ಕಾಲದ ಟೀಚರ್ ಸಂಬಳಕ್ಕೋಸ್ಕರ ಕೆಲಸ ಮಾಡಲೇ ಇಲ್ಲ. ಭಾಳ ಕಮ್ಮಿ ಸಂಬಳ ಇತ್ತು. ಆದರೆ ಎಷ್ಟು ಪ್ರೀತಿಯಿಂದ ಮಾಡ್ತಿದ್ರು ಅಂದ್ರೆ ಮನೆಗೆ ಬರ್ತಿದ್ರು. ಮನೆಗೆ ಅವ್ರು, ನಿಮಗೆಲ್ಲ ಅನುಭವ ಆಗಿರ್ಬೇಕು. ಶಿಕ್ಷಕರು ಮನೆಗೆ ಬರ್ತಿದ್ರು, ಮನೆಗೆ ಅವ್ರು. ಯಾಕೋ ಆರಾಮಿಲ್ಲನು, 3 ದಿವಸ ಬಂದಿಲ್ಲ ಸಾಲಿಗೆ. ಆ ಅಂತಃಕರಣ ಏನಿತ್ತು ಅದು ಕಮ್ಮಿಯಾಗಿ ಶಿಕ್ಷಕತ್ವ ಕೂಡ ಒಂದು ನೌಕರಿ ಆಗಿದೆ. ನೀವು ಕೆಲಸಕ್ಕೆ ನೌಕರಿ ಮಾಡ್ಲಿಕ್ಕೆ ಹತ್ತಿರಂದ್ರೆ ಅದು ಪ್ರೊಫೆಷ್ನಲ್ ಆಗೋದಿಲ್ಲ. ನಾ ಹೇಳೋದು, ಎಲ್ಲಿವರೆಗೂ ಕ್ಲಾಸ್ದಾಗ ಕೂತಂಥ ಮಗು ನನ್ನ ಮಗು ಅನ್ನೋ ಭಾವನೆ ನಿಮಗೆ ಬರುವುದಿಲ್ಲ, ಅಲ್ಲಿವರು ಸಾಕ್ಷಾತ್ ಒಳ್ಳೆಯ ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಗು ಅದು. ಆ ಪ್ರೀತಿ ಮಾಡ್ಬೇಕು ನಾನು. ಯಾಕಂದರೆ ಒಂದು ಕೆಲವು ಟೀಚರ್ ಅಂತಾರೆ ನನಗೆ, ನೀವು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ನನ್ನಂತ. ಬ್ಲ್ಯಾಕ್ ಮೇಲು ವೈಟ್ ಮೇಲು ಮಾಡೋದೇ ಹಂಗೆ. ಕ್ಲಾಸ್ನಾಗ ಕೂತಂಥ ಮಗು ನನ್ನ ಮಗು ಅಂತ ನೀವು ಪಾಠ ಮಾಡಿದರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಹೇಳ್ತೀನಿ ನಾನು. ನನ್ನ ಮಕ್ಕಳು ಚೆನ್ನಾಗಿರ್ಬೇಕಾದ್ರೆ ನಾನು ಕ್ಲಾಸ್ನಾಗ ಕೂತಂಥ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡಬೇಕು. ನನಗೊಂದು ಘಟನೆ ಇದೆ, ಹೇಳ್ಬಿಡ್ತೀನಿ ಅದನ್ನು. ನಮ್ಮ ಅಜ್ಜ ಒಳ್ಳೆ ಮೇಷ್ಟ್ರಾಗಿದ್ದ. ಭಾಳ ಬಡತನದಲ್ಲಿ ಬಂದಂಥ ನಮ್ಮ ಅಜ್ಜ, ಬಡತನದ ಬೆಂಕಿಯೊಳಗೆ ಬಂದಂಥ ಮನುಷ್ಯ, ಸೆಲ್ಫ್ ಮೇಡ್ ಮ್ಯಾನ್. ಟೀಚರ್ ಆದ, ಚಂದ ತನ್ನ ಮಗನ ಬೆಳೆಸಿದ, ನಮ್ಮಪ್ಪನ ಚೆನ್ನಾಗಿ ಬೆಳೆಸಿದ. ಒಂದು ಘಟನೆ ಆಗಿತ್ತು. ಧಾರವಾಡದಾಗಿದ್ವಿ ನಾವು. 61-62ನೇ ಇಸ್ವಿ ಚೀನಾ ದಾಳಿ ಶುರು ಆಯಿತು. ಮೊದಲನೇ ಬಾರಿಗೆ ಭಾರತದಾಗ ರೇಷನ್ ಸಿಸ್ಟಮ್ ಬಂತು. ಅಕ್ಕಿ, ಸಕ್ಕರೆ, ಸೀಮೆಎಣ್ಣೆ ಕಾರ್ಡ್ನ ತೊಗೋಬೇಕು. ಮತ್ತು ಇನ್ನೊಂದು ರೂಲ್ ಇತ್ತು ಕರ್ನಾಟಕದಾಗ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಅವ್ನು ತೊಗೊಂಡು ಹೋಗಂಗಿಲ್ಲ.
ತೊಗೊಂಡದು ಅರೆಸ್ಟ್ ಮಾಡ್ತೀವಿ ಅಂತಿತ್ತು. ಒಂದು ಸಲ ನಮ್ಮ ಅಜ್ಜಿಗೆ ಒಂದು ಪತ್ರ ಬಂತು ಬಿಜಾಪುರದಿಂದ, ನಮ್ಮ ಪರಿಚಯದ ಹೆಣ್ಮಗಳಿಗೆ ಒಂದು ಹೆರಿಗೆ ಆಗಿದೆ, ಒಳ್ಳೆ ಅಕ್ಕಿ ಸಿಗೋದಿಲ್ಲ ಬಿಜಾಪುರದಾಗ, ಧಾರವಾಡದಿಂದ ಬಾಣಂತಿಗೋಸ್ಕರ ಒಂದು 4 ಕಿಲೋ ಅಕ್ಕಿ ಕಳಿಸ್ಕೊಡ್ತೀರೇನು ಅಂತ. ಅಕ್ಕಿ ತೊಗೊಂಡು ಹೋಗೋದು ಅಪರಾಧ, ಅವಾಗ ತೊಗೊಂಡು ಹೋಗೋದು ಡಿಸ್ಟ್ರಿಕ್ಟಿಂದ. ಅಂತಃಕರಣ ಏನು ಮಾಡೋದು, ನಮಾಜ್ ಸ್ಮಗ್ಲರ್ ಅಲ್ಲಲ್ಲ. ಆಗಿನ ಕಾಲದಾಗ ಸುಟ್ಕೇಸ್ ಗೀಸ್ ಇರಲಿಲ್ಲ, ಹಾಸಿಗೆ ಸುರುಳು ಏನು ಮಾಡ್ತಿದ್ರು ಹಿರಿಯರಿಗೆ ಗೊತ್ತಿರ್ತದೆ. ಒಂದು ಜಮಖಾನಿ ಹಾಕಿ ಒಳಗೊಂದು ಅರ್ಬಿ ಹಾಕಿದ, ನಂದು ಅವನದು ಇಬ್ಬರದು ಹಾಕಿ ಒಂದು ಸಣ್ಣ ಚೀಲ 3-4 kg ಅಕ್ಕಿ ಇರಬೇಕು, ಸಣ್ಣ ಸುತ್ತಿ ಹಗ್ಗ ಬಿಗದ. ನಾನು ನಮ್ಮ ಅಜ್ಜ ಬಿಜಾಪುರಕ್ಕೆ ಹೋದ್ವಿ. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ಬಿಜಾಪುರ ಸ್ಟೇಷನ್ನಾಗಿ ಇಳಿದ್ವಿ. ನಮ್ಮ ಅಜ್ಜ ಪಕ್ಕ ಉತ್ತರ ಕರ್ನಾಟಕ ಡ್ರೆಸ್ಸು, ಕಚ್ಚಿ ಧೋತ್ರ, ಬಿಳಿ ಶರ್ಟು, ಕರಿ ಕೋಟು, ಕರಿ ಟೋಪಿಗೆ, ಎಡಗಡೆ ಹೆಗಲ ಮೇಲೆ ಹಾಸಿಗೆ ಸುರುಳಿ, ಬಲಗೈಯಾಗ ನಾನು, 2 ಲಗೇಜೆ. ಲಘು ನಡಿ ಎಳ್ಕೊಂಡು ಹೋಗ್ತಿದ್ದ. ಯಾಕೆ ಅವಸರ ಮಾಡ್ತಿದ್ದ ಅಂದ್ರೆ, ಯಾರ್ಯಾರು ಪೊಲೀಸ್ ಹಿಡಿದ್ರೆ ಸ್ಟೇಷನ್ನಾಗ ಕಳ್ಳನ ಜೀವ ಯಾವಾಗಲೂ ಹಾಗೆ ಅಲ್ಲ. ಅಕ್ಕಿ ತಂದಾನವ, ಚಿಕ್ಕರೆ ಏನು ಮಾಡೋದು. ಇನ್ನೇನು ಸ್ವಲ್ಪ ದೂರ ಹೋಗಿದ್ದ, ದಾಟಿ ಬಿಡ್ತಿದ್ವಿ ಸ್ಟೇಷನ್ನು. ಅಷ್ಟಾಗಿ ಯಾರೋ ನಮ್ಮ ಅಜ್ಜನ ಹೆಗಲ ಮೇಲೆ ಕೈ ಇಟ್ಟರು. ತಿರುಗಿ ನೋಡ್ದ, ಪೊಲೀಸ್. ಒಂದು ಕ್ಷಣದಾಗ ಅಜ್ಜ ಬೆಂತ ಹೋದ, ಗಾಬರಿ ಆಗ್ಬಿಟ್ಟ. ನಾನು ಜೈಲಿಗೆ ಹಾಕ್ತಾರಪ್ಪ, ಇನ್ನು ನನಗೆ ಗೊತ್ತಾ ಜೈಲಿಗೆ ಹಾಕ್ತಾರೆ. ನಾನು ಕೇಳ್ತಾನೆ, ಧಾರವಾಡಕ್ಕೆ ಹೆಂಗೆ ಹೋಗ್ತೀವಿ ವಾಪಸ್ಸು, ನನಗೇನು ಗೊತ್ತು ಹೆಂಗೆ ಹೋಗೋದು. ಪೊಲೀಸ್ ಅಷ್ಟಕ್ಕೆ ಬಿಡಲಿಲ್ಲ. ಸಾಹೇಬ್ರು ಕೂತಾರೆ, ಹೋಗ್ರಿ ಅಲ್ಲಿ ಬೆಟ್ಟ ಆಗ್ಬೇಕು ನಿನ್ನ. ಇವನೇ ಸಾಕಾಗಿತ್ತು ಹೆದರ್ಸೋದಕ್ಕೆ, ಇಲ್ಲಿ ಸಾಹೇಬ್ ಬೇರೆ. ಅಷ್ಟೇ ರೂಮಿಗೆ ಹೋದ್ವಿ, ಯಾರೂ ಇದ್ದಿದ್ದಿಲ್ಲ ಅಲ್ಲಿ. ನಮ್ಮ ಅಜ್ಜ ಅಂದ, ಹೋಗುಂಡಿ ಯಾರೂ ಇಲ್ಲ ಅಂದ. ಆ ಸ್ಟೇಷನ್ ಮಾಸ್ತರ್ ಒದರಿದ್ರು, ಎಲ್ಲಿ ಹೊಂಟ್ರಿ ನೀವು? ಸಾಹೇಬರು ಜೀಪ್ ಇಟ್ಟು ಹೋಗ್ಯಾರ, ಹೋಗ್ಬೇಕು ಅವ್ರ ಮನೆಗೆ. ನಾ ಒಂದು ಮಾತನ್ನು ಹೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ಆಗಿನ ಕಾಲದಾಗ ಪೊಲೀಸ್ ಜೀಪ್ನಾಗ ಹೋಗುವಂಥ ಅವಮರ್ಯಾದೆ ಯಾವುದೂ ಇರಲಿಲ್ಲ. ಪೊಲೀಸ್ ಜೀಪಿಗೆ ಹೋದ್ರು ಜೈಲಿಗೆ ಹೋದ್ರಂತೆ ಖಾತ್ರಿ. ಈಗ ಮಂದಿ ಪಿಕ್ನಿಕ್ ಹೋಗ್ತಾರೆ ಮತ್ತು ಬೇರೆ. ನಾವು ತನಗೆ ಖುಷಿ ಇತ್ತು, ಜೀಪ್ನಾಗ ಹೋಗು, ಸಣ್ಣ ಹುಡುಗ ಭಾಳ ಖುಷಿ ಇತ್ತು. ಅಜ್ಜ ನಾನು ಕೂತ್ವಿ, ಅವನ ಸಮ ಒಟ ಅಂತಿದ್ದ. ಆತು, ತಪ್ಪು ಮಾಡಿದೆ, ತರಬಾರ್ದಾಗಿ ಸಕ್ಕಿ ನಾನು. ದೊಡ್ಡ ಮನೆ ಮುಂದೆ ನಿಂತು ಜೀಪ್ ಹಿಡ್ದ ಸಿಟ್ಔಟ್ನಾಗ ಕೂತಿದ್ವಿ. ಒಳಗಿಂದ ಪೊಲೀಸ್ ಬಂದ, ಬರ್ರಿ ಸಾಹೇಬ್ರು ಕರೀತಾರೆ ಒಳಗೆ. ಮೊದಲೇ ನಮ್ಮ ಅಜ್ಜ ಹೆದರಿದ್ದ, ಚೀಲ ಅಲ್ಲೇ ಬಿಟ್ಟ, ಕೈ ಮುಕ್ಕೊಂಡು ಒಳಗೆ ಹೋದ. ಒಂದು ದೊಡ್ಡ ಹಾಲು, ಅಲ್ಲಿ ಸೋಫಾ ಹಾಕ್ಯಾರ 2-3. ಇಲ್ಲಿ 3 ಮಂದಿ ಪೊಲೀಸ್ ಇದ್ದರು, ಆರ್ಡರ್ಲೀಸ್ ಅಂತ ಇರ್ತಿದ್ರು ಮನೆ ಪೊಲೀಸ್ ಒಳಗೆ. 3 ಮಂದಿ ಇದ್ದರು. ನಡು ಒಬ್ಬ ಎತ್ತರದ ಕರಿ ಮನುಷ್ಯ ಇದ್ದ, ಕಪ್ಪು ಮನುಷ್ಯ, ಕಲ್ಲಿ ಮೀಸೆ. ಅವನ ಪಕ್ಕ ಒಬ್ಬ ಚಂದ ಹೆಂಗಸು. ಅಜ್ಜಿಗನಿಸ್ತು ಬಹುಶಃ ಅವನೇ ಪೊಲೀಸ್ ಆಫೀಸರ್ ಇರಬೇಕು ಅಂತ. ಕೈ ಮುಕ್ಕೊಂಡೇ ಹೋದ. ತಪ್ಪಾತ್ರಿ ಸಾಹೇಬ್ರೆ, ಅವಾಗೇನು ಗೊತ್ತೇ ಇಲ್ಲ ಅವಾಗ. ಇವನೇ ಮೊದಲ ಕ್ಷಮಾಪಣೆ ಶುರು, ತಪ್ಪಾತ್ರಿ ಸಾಹೇಬ್ರೆ ಅಂದ. ಆ ಪೊಲೀಸ್ ಆಫೀಸರು ಏನು ಮಾತಾಡಲಿಲ್ಲ, ಕೆಳಗೆ ಮಲ್ಕೊಂಡು ಉದ್ದ ದೀಡ್ ನಮಸ್ಕಾರ ಹಾಕಿ ಅಜ್ಜನ ಕಾಲು ಹಿಡ್ಕೊಂಬಿಟ್ಟ. ಅಜ್ಜನ ಗಾಬರಿ, ಯಾರು ಇವರು ಅಂತಾನೆ. ಆ ಪೊಲೀಸರು ಸಾಹೇಬರು ಅಂತಾರೆ. ಇದುವರೆಗೂ ಅವರು ಸಾಹೇಬ್ರ ಕಾಲಿಗೆ ಮಂದಿ ಬಿದ್ದದ್ದು ನೋಡಿದರೆ ಹೊರತಾಗಿ ಸಾಹೇಬ್ರು ಮತ್ತೊಬ್ಬರ ಕಾಲಿಗೆ ಬೀಳೋದು ನೋಡಿದ್ದಿಲ್ಲ. ಹೇಳ್ರಿ ಸಾಹೇಬ್ರ ಅಂದ. ಎದ್ದ ಸಾಹೇಬ್ ಹಿಂಗೆ ಅವನು ಕೈ ಮುಕ್ಕೊಂಡು ನಿಂತಾನೆ. ಇದಕ್ಕೆ ನಾ ಸಾಕ್ಷಿಯಾಗಿದ್ದವು. ಒನ್ ಆಫ್ ದಿ ಬೆಸ್ಟ್ ಇಂಪ್ರೆಷನ್ಸ್ ಐ ಕ್ಯಾನ್ ಎವರ್ ಥಿಂಕ್ ಆಫ್ ರಿಮೆಂಬರಿಂಗ್ ಎನಿ ಟೈಮ್. ನಮ್ಮ ಅಜ್ಜನೂ ಕೈ ಮುಕ್ಕೊಂಡು ನಿಂತಾನೆ, ಅಪರಾಧಿ ಇವ. ಸಾಹೇಬ್ರ ತಪ್ಪಾತ್ರಿ ಸಾಹೇಬ್ರ. ಅವ ಬ್ಯಾಡ್ರಿ, ನಾನು ಗುರ್ತು ಹತ್ತೇನ್ರಿ ಸರ್ ಅಂದವ. ಇಲ್ರಿ ಗುರ್ತು ಹತ್ತಲಿಲ್ಲ. ನಾನು ರೀ ಸರ್ ಭೀಮಾ ಅಂದ. ನಿಮಗೆಲ್ಲ ಗೊತ್ತದ, ಉತ್ತರ ಕರ್ನಾಟಕದಾಗ ವಿ ಆರ್ ಸ್ಪೆಷಲಿಸ್ಟ್ ಇನ್ ಡಿಸ್ಟ್ರಾಯಿಂಗ್ ನೇಮ್ಸ್. ಹೆಸರು ಕೆಡಕ್ಕೆ ಎಕ್ಸ್ಪರ್ಟ್ ನಾವು. ಹೆಸರು ರಾಮ ಅಂತ ಹಿಡಿದು ಕರೆಯೋದು ರಾಮ್ಯ ಅಂತ ಕರೆಯೋದು, ಭೀಮ ಅನ್ನೋದು ಭೀಮ್ಯಾ ಅಂತ ಕರೆಯೋದು. ನಾನು ರೀ ಸರ್ ಭೀಮಾ ಅಂದ. ಯಾ ಭೀಮಾ ನಮಾಜ್ ಕೇಳ್ದ. ನಾನು ರೀ ಸರ್ ಮುರುಗೋಡ ಭೀಮ್ಯಾ ಸರ್, ಮುಳ್ವಾಡದ ನಿಮ್ಮ ಕಡೆ ಇದ್ನಲ್ರಿ ಸರ್ ಮನ್ಯಾಗ ಅಂದ. ನಮಾಜ್ ಕೈ ಮುಕ್ಕೊಂಡು ನಿಂತಿದ್ನಲ್ಲ, ಅವ್ರು ಬಲಗೈ ಕೆಳಗೆ ಬಂತು. ಎತ್ತಿ ಪಟಾರನ್ ಕಪಾಳಿಗೆ ಹೊಡೆದ. ಎಲ್ಲ ಮಗನ ಭೀಮ್ಯಾ ಪೊಲೀಸ್ ಆಗಿಯೇನೋ ಅಂದ. ನನಗೆ ಹೆದರಿಕೆ ಅಂದ್ರೆ ತಿರುಗಿ ಹೊಡೆದ್ರೆ ನಮ್ಮ ಅಜ್ಜನ ಗತಿ ಏನು? ಹೊಡಿಲಿಲ್ಲ, ಇನ್ನೂ ಜೋರಾಗಿ ಕಣ್ಣಾಗ ನೀರು ಸುರಿತಾವ. ಹೊಡೀರಿ ಸರ್, ನಿಮ್ಮಿಂದ ದೇಹ ಆದದ್ದು ಸರ್, ಮನುಷ್ಯ ಆದದ್ದು ಸರ್. ನಾನು ಹತ್ಕೊಂಡು ಹೇಳ್ದ, ಸರ್ ನಮ್ಮನ್ನು ಯಾರೂ ಮುಗಿಸ್ಕೋತಿರ್ಲಿಲ್ಲ ಊರಾಗ. ನಮ್ಮಪ್ಪ ರಸ್ತೆ ಕಸ ಗುಡಿಸ್ತಿದ್ದ. 4ನೇ ಆದ್ಮೇಲೆ ನನಗೆ ಹೇಳ್ದ, ಭೀಮೆ ಬಂದ್ಬಿಡು, ನಿನಗೂ 8 ಆಣೆ ಕೊಡ್ತಾರೆ ದಿವ್ಸಕ್ಕೆ. ನಿನಗೂ ದಿವ್ಸಕ್ಕೆ 8 ಆಣೆ ಕೊಡ್ತಾರೆ, ಬಂದ್ಬಿಡು ಕಸ ಗುಡಿಸ್ಲಿಕ್ಕೆ ಅಂದ. ನೀವು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ಜಗಳಾಡಿ ಹುಡುಗ ಶಾಣೆ ಇದ್ದಾನೆ ಬಿಡಿಸ್ಬೇಡ್ರಿ ಸಾಲಿ ಅಂತ ಇಟ್ಕೊಂಡ್ರಿ, ಮನೆಯಾಗ ಇಟ್ಕೊಂಡು ಕಲಿಸಿದ್ರಿ, ನೆನಪದ್ರಿ ಸರ್? 7ನೇ ಆದಮೇಲೆ ಸಾಲಿ ಇರಲಿಲ್ಲ, ಬಿಜಾಪುರಕ್ಕೆ ಕರ್ಕೊಂಡೋಗಿ ಹಾಸ್ಟೆಲಿಗೆ ಹಾಕಿ ಕಳಿಸಿದ್ದು ನೆನಪದ್ರಿ ಸರ್? ನೀವು ಮಾಡಿದ್ದಿಲ್ಲ ಅಂದ್ರೆ ನಾ ಇನ್ನೂ ಕಸ ಗುಡಿಸ್ಕೋತ ಕೊಡ್ತಿದ್ದೆ ಸರ್ ಅಂಥೇಳಿ ಕೈ ಮುಗಿದ. ಅಜ್ಜ ಅವನು ಅಪ್ಕೊಂಡ. ಇಟ್ಸ್ ಅ ಸೈಟ್ ಫಾರ್ ಗಾಡ್ಸ್ ಟು ಸಿ. ಒಂದು ಕಡೆಗೆ
ಕೃತಜ್ಞತೆಯಿಂದ ಬಾಗಿದಂಥ ಶಿಷ್ಯ, ಇನ್ನೊಂದು ಕಡೆ ಧನ್ಯತೆಯಿಂದ ಬೀಗಿದಂಥ ಗುರು. ಸೈಟ್ ಫಾರ್ ಗಾಡ್ ಟು ಸಿ. ಭೀಮೆ ಕೇಳ್ದ ಮೇಲೆ ನಮ್ಮ ಅಜ್ಜಿಗ, ಮಾಸ್ತರ ನಾನು ಸ್ಟೇಷನ್ನಾಗ ನೋಡಿದ್ರೆ ಹೌದಲ್ಲ ನೀವು ಅಲ್ಲಿ? ಹೌದು ನೋಡಿದೆ. ಮತ್ತು ಅವಾಗ ಯಾಕೆ ಮಾತಾಡ್ಸ್ತಿಲ್ಲ ನನ್ನ? ಭೀಮೆ ಕೇಳ್ದೆ. ಅವಾಗ ಯಾಕೆ ಮಾತಾಡ್ಸ್ತಿಲ್ಲ ಭೀಮ ನನ್ನ ಅಂತ ಕೇಳ್ದೆ ಅಜ್ಜ. ಹೆಂಗೆ ಮಾತಾಡ್ಸ್ಲಿ ಸರ್ ಅಂತ. ನಾವು ಯೂನಿಫಾರ್ಮ್ ಹಾಕ್ಕೊಂಡಿದ್ದೆ, ಕಾಲಾಗಿ ಬೂಟಿದ್ದು. ನೀವು ಬರ್ತೀರಿ ಮನೆಗೆ ಅಂತ ಸ್ನಾನ ಮಾಡಿ ನಿಂತೀನಿ ನಾನು, ನಿಮ್ಮ ಕಾಲು ಹಿಡ್ಕೋಬೇಕು ನಾನು ಅಂದೊಂದು ಮಾತು ಹೇಳ್ದ. ಹೆಂಡ್ತಿಗೆ ಹೇಳ್ದ, ದಿನ ದೇವ್ರು ಅಂತ ಪೂಜೆ ಮಾಡ್ತೀಯಲ್ಲ, ಅವ್ರ ದೇವ್ರು ನನ್ನ ಕಾಲು ಹಿಡ್ಕೋರ್ದು ಅಂತ. ಇಬ್ಬರು ಕೂಡ ನಮಸ್ಕಾರ ಮಾಡಿದರು. ಆಗ ಭೀಮ ಹೇಳಿದಂಥ ಮಾತು ನನ್ನ ಕೊನೆ ಕ್ಷಣ ತನಕ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದು ಗ್ರೇಟೆಸ್ಟ್ ಟ್ರಿಬ್ಯೂಟ್ ಟು ಎ ಟೀಚರ್. ಅವ್ರು ಹೇಳಿದ್ದೇನು ಅಂದರೆ, ಸರ್ ಖರೆ ಹೇಳ್ತೀನಿ ಸರ್, ನಾನು ಮೈ ಮೇಲಿನ ಚರ್ಮ ಸುಲಿದು ನಿಮ್ಮ ಕಾಲಿಗೆ ಚಪ್ಪಲಿ ಮಾಡಿದ್ರು ನನ್ನ ಋಣ ತೀರ್ಸಲಿಕ್ಕೆ ಸಾಧ್ಯ ಇಲ್ಲ ಸರ್. ಈ ಮಾತು ನನ್ನ ಕಿವ್ಯಾಗ ಗಟ್ಟಿ ಕೂತ್ಬಿಟ್ರದು. ಶಿಕ್ಷಕ ಆದ್ರೆ ಹಂಗಾಗಬೇಕು. ಹುಡುಗರು ದೇ ಶುಡ್ ಸ್ವೇರ್ ಆನ್ ಯುವರ್ ನೇಮ್. ಸರ್ ನೀವು ಮಾತು ನಡೆಸ್ಕೊಡ್ತೀನಿ ಸರ್, ನಾನು ಮಾಡ್ತೀನಿ ಅನ್ಬೇಕು. ಅದು ಎರಡು ಕಡೆಯೂ ಪ್ರಯತ್ನ ಬೇಕಾಗ್ತದೆ. ಅದಕ್ಕೆ ಶಿಕ್ಷಕರ ಕಡೆಯೂ ಪ್ರಯತ್ನ ಬೇಕು, ತಮ್ಮ ಕಡೆಯೂ ಬೇಕು. ಇನ್ನೊಂದು ಕಡಿ ಮಾತು ಹೇಳಬೇಕು ಅಷ್ಟೇ, ನಾನು ಜಾಸ್ತಿ ಟೈಮ್ ಇಲ್ಲ, ಓಡಬೇಕು. ಹೇಳ್ಬಿಟ್ಟಾರ ಅವ್ರು ಆಗಲೇ, ನೀವು ಪ್ಲೇನ್ ಹೋಗೋದಿತ್ತಂದ್ರೆ ಲಘು ಮುಗಿಸ್ರಿದ್ರೆ ಮುಗಿಸ್ಬೇಡ್ರಿ ಅಂತ ಹೇಳ್ಯಾರ. ಭಾಳ ಮುಖ್ಯ. 100 ವರ್ಷ ಆದಂಥ ಶಿಕ್ಷಣ ಸಂಸ್ಥೆ ಮುಂದೆ ಏನು ಮಾಡಬೇಕು? 100 ವರ್ಷ ನಡೆದು ಬಂದು ಹಾದಿ ಚಂದದ, ಮುಂದೇನು ಮಾಡಬೇಕು? 2 ಕರ್ತವ್ಯಗಳವ ಶಿಕ್ಷಣ ಸಂಸ್ಥೆಗೆ. ಒಂದು ಜ್ಞಾನ ಪ್ರಸಾರ. ನಾಳೆ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಜ್ಞಾನ ಕೊಡ್ಬೇಕು ನಾವು. ಇದು ಎಲ್ಲ ಸಂಸ್ಥೆಗಳು ಮಾಡ್ತಾವೆ ಒಂದು ಮಟ್ಟಕ್ಕೆ, ಡಿಫ್ರೆಂಟ್ ಡಿಗ್ರೀಸ್ ಆಫ್ ಎಫಿಷಿಯನ್ಸಿ. ಜ್ಞಾನ ಪ್ರಸಾರ ಎಲ್ಲ ಕಡೆ ಆಗ್ತದೆ. ಭಾಳ ಮುಖ್ಯವಾದದ್ದನ್ನು ನಾವು ಮರ್ತಿದ್ದೀವಿ. ಜ್ಞಾನ ಸೃಷ್ಟಿ ಆಗಬೇಕು, ಜ್ಞಾನ ಸೃಷ್ಟಿ ಆಗಬೇಕು, ಜ್ಞಾನ ಪ್ರಸಾರ. 2 ಮುಖಗಳು ಜ್ಞಾನಕ್ಕೆ. ಸೃಷ್ಟಿ ಆಗೋದು ಮರ್ತೇ ಬಿಟ್ಟಿವಿ ನಾವೆಲ್ಲರೂ. ಈಗ ಬರೀ ಪ್ರಸಾರ, ಟೆಕ್ಸ್ಟ್ ಬುಕ್ ತೊಗೊಳ್ಳೋದು, ಪರೀಕ್ಷೆ ಬೋಡು, ಓದು ಮಾರ್ಕ್ಸ್ ಬಂತು ಅಂತ. ಒಂದು ತಮಾಷೆ ಆಗಿತ್ತು ಸೆಟ್ರಿ ಸರ್, ಭಾಳ ಮಜಾ ಆಗಿತ್ತು. ಕಾಗೇರಿ ಮಿನಿಸ್ಟ್ರ್ ಆಗಿದ್ದಾಗ ಶಿಕ್ಷಕರ ಸದಂತಾಗ ಒಂದು ಪ್ರೋಗ್ರಾಮ್ ಆಯ್ತು. 1000 ಜನ ಟೀಚರ್ಸ್. ಒಬ್ಬರು ಮುದುಕರು ಎದ್ದು ನಿಂತು ಕೇಳಿದ್ರು ನನಗೆ, ಕರ್ಜಿಗೆ ಅವ್ರು ನನಗೆ ಅರ್ಥ ಆಗೋಲ್ತು, ನಾವು ಶಾಲೆಗೆ ಓದಬೇಕಾದ್ರೆ ಇಡೀ ಶಾಲೆಗೆ ಒಬ್ಬರು ಇಬ್ಬರು ಫಸ್ಟ್ ಕ್ಲಾಸ್ ಇರ್ತಿದ್ರು. ಫಸ್ಟ್ ಕ್ಲಾಸ್ ತೊಗೊಂಡ ಬಟ್ ಮಾಡಿ ತೋರಿಸ್ತಿದ್ರು ಅಷ್ಟು. ಈಗ ಎಲ್ಲರೂ 95% ಅಂತಾರಲ್ರಿ. ನಾವೇ ದಡ್ಡಿದ್ವಿ, ಏನು ಹುಡುಗರು ಶಣೆ ಆಗ್ಯಾವ್ರಿ ಅಂತ ಕೇಳಿದರು. ಅದೇನು ಸಂಬಂಧ ಇಲ್ಲ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತದ, ಅದಕ್ಕೆ ಆಗ್ತದೆ ಅಂದೆ. ಏನದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನು ಅಂತ ಕೇಳಿದ್ರು. ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಒಂದು ಪರೀಕ್ಷೆದಾಗ ಪ್ರಶ್ನೆ ಇತ್ತು, ಆಕಳಿಗೆ ಎಷ್ಟು ಕಾಲು ಅಂತ. ಆಕಳಿಗೆ ಎಷ್ಟು ಕಾಲು 4 ಮಾರ್ಕ್ಸ್ ಇಟ್ಟಿದ್ರು. ಅದಕ್ಕೆ ಒಬ್ಬ ಹುಡುಗ 3 ಅಂತ ಬರ್ದ. ಅವ್ನು ತಪಾಸ್ ಮಾಡೋ ತಲೆ ಕೆಟ್ಟು ಹೋತ. ಅವ್ನು ಏನು ರೀ ಸರ್ ನಿಮ್ಗೆ ಆಕಳಿಗೆ ಎಷ್ಟು ಕಾಲು ಇರ್ತಾವೆ ಗೊತ್ತಿಲ್ಲ, 0 ಹಾಕಿಬಿಡ್ಲೇನ್ರಿ, 0 ಹಾಕ್ಲೇನ್ರಿ ಅಂತ ಕೇಳ್ದ. ಹಂಗೆ ಹಾಕ್ಲಿಕ್ಕೆ ಬರೋದಿಲ್ಲ ಅಂದ ನಾವು ಚೀಫ್. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡಿರಿ, 4 ಕಾಲು 4 ಮಾರ್ಕ್ಸು, ಕಾಲಿಗೆ 1 ಮಾರ್ಕ್ಸ್. 3 ಅಂತ ಬರ್ದಾನಲ್ಲವ, 3 ಕೊಡ್ರಿ. ಅವ ಕಾಲೇ ಇಲ್ಲ ಅಂದ್ರೆ 0 ಹಾಕ್ಬೇಕು ನೀವು. ಅಂದರೆ ಫಾರ್ ಎ ಸ್ಟುಪಿಡ್ ಆನ್ಸರ್ ಯು ಗೆಟ್ 75% ಮಾರ್ಕ್ಸ್. ಈ ವ್ಯಾಲ್ಯೂಯೇಷನ್ ಹಂಗೆ ನಡೆದದ್ದು ನಮ್ದು. ಅದಕ್ಕೆ ನನಗೆ 95, 98 ಇಟ್ ಡಸಂಟ್ ಇಂಪ್ರೆಸ್ ಮೀ ಸೋ ಮಚ್. ಮತ್ತು ಇನ್ನೊಂದು ಭಾಳ ಮಜಾ ಇದೆ. 0 ನಮಗೆ ನಾವು ವ್ಯಾಲ್ಯೂಯೇಷನ್ ನಾವು ಬರೆದಾಗ, SSLC ಪರೀಕ್ಷೆ ಬರೆದಾಗ, ಪ್ರಿಪ್ರೇಟ್ರಿ ಪರೀಕ್ಷೆದಾಗ ಒಂದು ಥಿಯರಮ್ ಸಾಲ್ವ್ ಮಾಡಿದ್ದೆ. ಕಡಿ ಸ್ಟೆಪ್ನೇ ತಪ್ಪಿದೆ, 5 ಮಾರ್ಕ್ಸಿನ ಪ್ರಶ್ನೆ. ನಮ್ಮ ಮಾಸ್ತರ್ 0 ಹಾಕಿದ್ರು, 0 ಹಾಕಿದ್ರು ನಂಗೆ. ನಾನು ಹೋಗಿ ಕೇಳಿದೆ, ಸರ್ ಎಲ್ಲ ಕರೆಕ್ಟ್ ಅದ್ರಿ ಸರ್, ಲಾಸ್ಟ್ 1 ಸ್ಟೆಪ್ನ ತಪ್ಪಿನಿ, 3 ಕೊಡ್ಬೋದಲ್ರಿ ಸರ್ ಅಂದೆ. ನನಗೆ ದುರ್ಗುಟ್ಕೊಂಡು ನೋಡಿದ್ರು ಅವರು. ಇಲ್ಲಿ ನೋಡಪ್ಪ, ಗಣಿತ ಪ್ರಾಬ್ಲಮ್ ಬಿಡಿಸಂದ್ರೆ ಬಾವಿ ಹಾರ್ಕೊಂಡಂಗೆ, ಅರ್ಧ ಹಾರ್ಲಿಕ್ಕೆ ಬಿಡೋದಿಲ್ಲ, ತಳ ಮುಟ್ಟಬೇಕು ಅಂದರು. ವ್ಯಾಲ್ಯೂಯೇಷನ್ ಆಗ ಈಗ ಹೆಂಗೆ ವ್ಯತ್ಯಾಸ ಅದ ಅಂತ ಅದಕ್ಕೆ ಇಮ್ಯಾಜಿನೇಟ್ ಹೇಳ್ತಾ ಇಲ್ಲ. ಹೋದ ವರ್ಷ ಪರೀಕ್ಷೆದಾಗ ಆದದ್ದು ಹೇಳ್ತೀನಿ ನಾನು. ಒಂದು ಕ್ವಶನ್ ಇತ್ತು, ಡ್ರಾ ದ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್ ಅಂತ. ಡ್ರಾ ದ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್, 4 ಮಾರ್ಕು. ಒಬ್ಬ ಹುಡುಗ ಕಿಡ್ನಿ ತೆಗೆದಾನ, ಕಿಡ್ನಿ. ಆದರೆ ಲೇಬಲ್ ಕರೆಕ್ಟ್ ಮಾಡ್ಯಾನ, ಲೆಫ್ಟ್ ವೆಂಟ್ರಿಕಲ್ ರೈಟ್ ವೆಂಟ್ರಿಕಲ್ ಅಂತ ಹಾಕ್ಯಾನ. ಅವು ಎಕ್ಸಾಮಿನ ಕೇಳಿದಾಗ ಏನು ಮಾಡಲಿ ಸರ್ ಅಂದರು. ತಲೆ ಕೆಡಿಸ್ಕೋಬೇಡ ಅಂದರು ಅವರು. ಚಿತ್ರಕ್ಕೆ 2 ಮಾರ್ಕ್ಸ್ ಅವ, ಲೇಬಲಿಗೆ 2 ಮಾರ್ಕ್ಸ್ ಅವ. ಚಿತ್ರ ತಪ್ಪದಲ್ಲ ಬಿಡು, ಲೇಬಲಿಗೆ 2 ಮಾರ್ಕ್ಸ್ ಹಾಕು ಅಂದರೆ ಕಿಡ್ನಿ ಒಳಗೆ ವೆಂಟ್ರಿಕಲ್ ನೋಡಿದವನಿಗೂ 2 ಮಾರ್ಕ್ಸ್ ಬರ್ತಾವೆ. ಇದು ನನ್ನ ಐರನಿ ಆಫ್ ಫೇಟ್. ಇದು ಐರನಿ ಆಫ್ ಫೇಟ್. ದಿ ಮಾರ್ಕ್ಸ್ ಕಾರ್ಡ್ಸ್ ಲುಕ್ ಆ್ಯಸ್ ದೋ ದೇ ಆರ್ ಎಕ್ಸ್ಟ್ರೀಮ್ಲಿ ಬ್ರಿಲಿಯಂಟ್. ಆದರೆ ಪ್ರಾಬ್ಲಮ್ ಈಸ್ ವಿ ಆರ್ ಆಲ್ ಇನ್ಫಾರ್ಮೇಷನ್ ಓರಿಯೆಂಟೆಡ್, ನಾಟ್ ನಾಲೆಜ್ ಓರಿಯೆಂಟೆಡ್. ನನಗೆ ಭಾಳ ಕಷ್ಟ ಅನಿಸ್ತದೆ. ನಮ್ಮ ಮಕ್ಕಳಿಗೆ ಅದಕ್ಕೆ ತಯಾರು ಮಾಡಬೇಕು ನಾವು. ದಯವಿಟ್ಟು ನಾನು ಬೇಡ್ಕೊಳ್ಳೋದು, ಇದೊಂದು ದೊಡ್ಡ ಸಂಸ್ಥೆ, 100 year old ಸಂಸ್ಥೆ. ನಿಮ್ಮಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಕ್ರಿಯೇಷನ್ ಆಫ್ ನಾಲೆಜ್ ಮಾಡಿರಿ ಸರ್.
ಹೆಂಗೆ ಮಾಡೋದು ಕ್ರಿಯೇಷನ್ ಆಫ್ ನಾಲೆಜು? ಕಲಿಸೋ ರೀತಿಯೇ ಬದಲಿ ಆಗ್ಬೇಕು ನಿಮ್ಮದು. ನಾ ಟಿಪಿಕಲಿ ಕ್ಲಾಸಿಗೆ ಹೋಗೋದು, ಬೋರ್ಡ್ ಮೇಲೆ ಬರೆಯೋದು, ಅವ್ರು ಹೇಳೋದು, ಭಯಪಾಠ ಮಾಡೋದು ಆಯ್ತು. ಇದನ್ನು ಬಿಟ್ಟು ಮಕ್ಕಳಲ್ಲಿ ಸೃಜನಶೀಲವಾಗಿ ಕಲಿಸೋದು ಹೆಂಗೆ? ಒಂದು ಭಾಳ ದೊಡ್ಡದಾದ ರಿಸರ್ಚ್ ಆಗ್ತಿರೋದು ಎಲ್ಲ ಕಡೆ ಈಗ, ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂತ. ಒಂದು ಕ್ಲಾಸ್ನಾಗ ಕೆಲವು ಹುಡುಗರು ಪಟ್ ಅಂತ ತಿಳ್ಕೊಂಬಿಡ್ತಾವೆ ಒಂದೇ ಸಲ ಹೇಳಿದ್ರೆ, ಇನ್ನು ಕೆಲವು 2 ಸಲ ಹೇಳಿರ್ತಾವೆ, ಇನ್ನು ಕೆಲವು 10 ಸಲ ಹೇಳಬೇಕಾಗ್ತದೆ. ಅವನ್ನೆಲ್ಲ ಹೆಂಗೆ ಕಲಿಸೋದ್ರಿ ಒಂದೇ ಕ್ಲಾಸ್ನಾಗ ಕೂತಾರೆ ಅವರು? ಅದಕ್ಕೊಂದು ಭಾಳ ಚಂದ ಥಿಯರಿ ಅದ, ವಾರ್ಕ್ ಅಂತ ತಿಳ್ಕೊಂಡು. ಕೆಲವು ಮಕ್ಕಳು ನೋಡಿ ಕಲಿತಾರೆ, ಕೆಲವು ಮಕ್ಕಳು ಕೇಳಿ ಕಲಿತಾರೆ, ಕೆಲವು ಮಕ್ಕಳು ಓದು ಬರೋದು ಕಲಿತಾರೆ, ಕೆಲವು ಮಕ್ಕಳು ಆಟ ಆಡಿ ಕಲಿತಾರೆ. ಅದು ಕಲಿಸೋ ರೀತಿಯೇ ಬೇರೆ ಅದು. ಸರ್ ಇದ್ದಾರೆ, ಹೇಳ್ತೇನೆ ಅವ್ರ ಮುಂದೆ. ನಾನು ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಿನ್ಸಿಪಾಲ್ ಆಗಿದ್ದಾಗ ಒಂದು ಪ್ರಶ್ನೆ ಬಂತು, ಡೆಲಿಕೇಟ್ ಇಶ್ಯೂ ರಿಸರ್ವೇಷನ್ ಬಗ್ಗೆ ಬಂತು. ಹುಡುಗರನ್ನ ಎಕ್ಸ್ಪೀರಿಯನ್ಸ್ ಹೆಂಗೆ ಕ್ರಿಯೇಟ್ ಮಾಡ್ಬೇಕು ಅದನ್ನು ಒಂದು ಐಡಿಯಾ ಮಾಡಿದೆ. ರಿಸರ್ವೇಷನ್ ಕೊಡಬೇಕು ಕೊಡಬಾರ್ದು ಮಾತಾಡ್ತಿದ್ದು, ಹುಡುಗರು ಮಾತಾಡ್ತಿದ್ದು, ಪರೀಕ್ಷೆ ಆಗಿತ್ತು ಅದು. ನಾನೊಂದು ಐಡಿಯಾ ಮಾಡಿದೆ. 3 ಸಾಲಿನ ಹುಡುಗರು ಕೂತಿದ್ದು ಹಿಂಗೆ ಬೆಂಚ್, 25 ಹುಡುಗರ ಕ್ಲಾಸ್ನಾಗ. ಅಲ್ಲಿ ಸ್ಟೇಜ್ ಮೇಲೆ ಒಂದು ಕಸದ ಬುಟ್ಟಿ ಇಟ್ಟೆ. ಲೈಬ್ರರಿನ ಹೇಳಿ ಹಳೆ ನ್ಯೂಸ್ ಪೇಪರ್ ತರಿಸಿದೆ, ಮುದ್ದಿ ಮಾಡೋ ಚೆಂಡು ಥರ ಮಾಡಿದೆ, ಎಲ್ಲರಿಗೂ ಕೊಟ್ಟೆ. ಎಲ್ಲರಿಗೂ 5 ಚೆಂಡು ಕೊಟ್ಟೆ. ನೀವು ಕೂತಲ್ಲಿಂದ ಆ ಬುಟ್ಟಿಯೊಳಗೆ ಹಾಕ್ಬೇಕದ, ಹಾಕ್ರಿ ಅಂತ ಹೇಳಿದೆ. ಮುಂದಿನ ಸಾಲ ಕೂತವ್ರು ಜಾಸ್ತಿ ಹಾಕಿದರು, 2ನೇ ಸಾಲು ಕೆಲವ್ರು ಹಾಕಿದ್ರು, ಹಿಂದಿನ ಸಾಲಿಂದ ಬರಲೇ ಇಲ್ಲ. ಆಯ್ತು, ಫಸ್ಟ್ ಸಾಲಿನವ್ರು ಗೆದ್ದರು ಒಂದೇ, ಹಿಂದವ್ರು ಗದ್ದಲ ಮಾಡಿದೆ, ಹೆಂಗೆ ರೀ ಸರ ಅನ್ಫೇರ್ ಇದು, ದೂರ ಇದ್ದೀವಿ ನಾವು, ಹಂಗೆ ಚೇಂಜ್ ಮಾಡಿರಿ, ನೀವು ಮುಂದೆ ಬರ್ರಿ, ಅವ್ರು ಹಿಂದೆ ಹೋಗಲಿ. ಮತ್ತು ಮುಂದೆ ಕೂತವ್ರು ಹಾಕಿದರು. ಅಂದರೆ ಹಾಕ್ಲಿಕ್ಕೆ ಬರೋಂಗಿಲ್ಲ ಅಂತಲ್ಲ, ದೂರ ಇದ್ದರು ಅಂತ ಆಗಿಲ್ಲ ಅವರಿಗೆ. ಆದ್ದರಿಂದ ಯಾರು ಸಮಾಜದಿಂದ ಭಾಳ ದೂರ ಇದ್ದರೋ ಅವ್ರ ಹತ್ರ ತಂದು ಮಾಡಬೇಕಾಗ್ತದೆ. ನೀವು ನಂಬಲಿಕ್ಕಿಲ್ಲ, ಹುಡುಗರು ಎಸೆ ಬರೆದದ್ದು ಮುಂದೆ, ಹೌದು ನಾವೆಲ್ಲರೂ ಸಮಾನರಿದ್ದೀವಿ, ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು ಅಂತ ಹುಡುಗ ಬರೆದ. ನ್ಯಾಷನಲ್ ಲೆವೆಲಿಗೆ ಅವಾರ್ಡ್ ಬಂತ ಹುಡುಗ, ಅವಾರ್ಡ್ ಬಂತು. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಹುಡುಗರೊಳಗೆ ನಾವು ಪಾಠ ಮಾಡುವಾಗ ನಮ್ಮ ಮನಸ್ಸಿನ ಪೂರ್ವಾಗ್ರಹಗಳು ಮಕ್ಕಳ ಮೇಲೆ ಹಾಕಬಾರ್ದು. ನಮ್ಗೆ ಯಾವುದೋ ಥಿಯರಿ ಇರ್ತದೆ, ಹಂಗಾತು ಹಿಂಗಾತು ಹಿಂಗಾತು. ಲಾಸ್ಟ್ ಮಾತು, 50 ವರ್ಷದಿಂದ ಭಾಳ ಅಭಿಮಾನದಿಂದ ಹೇಳ್ತಿದ್ವಿ ನಾವು, ನಮ್ಮ ಸಂಸ್ಕೃತಿ ಇಷ್ಟು ದೊಡ್ಡದದ, ನಮ್ಮ ಪರಂಪರೆ ಇಷ್ಟು ದೊಡ್ಡದಲ್ಲ, ಆಕ್ರಮಣ ಮಾಡಿದ್ರು ಗಟ್ಟಿಯಾಗಿ ನಿಂತ್ಕೊಂಡದ್ದು ನಮ್ಮ ಸಂಸ್ಕೃತಿ, ಏನು ಭಯ ಇಲ್ಲ. ಹೂಣರು, ಕುಶಾಣರು, ಅರಬರು ಎಲ್ಲರೂ ಮಾಡಿದ್ದು ದಾಳಿ ಮಾಡಿದರು, ಆದರೆ ನಮ್ಮ ಸಂಸ್ಕೃತಿ ಉಳ್ಕೊಳ್ತು ಅಂತ ಅಭಿಮಾನದಿಂದ ಹೇಳ್ತಿದ್ವಿ. ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಧೈರ್ಯ ನನಗಿವತ್ತಿಲ್ಲ. ಯಾಕಂದರೆ ಮೊದಲು ವೈರಿ ಕಾಣಿಸ್ತಿದ್ದ ನನಗೆ, ಯಾರ ಹತ್ರ ಹೊಡೆದಾಡಬೇಕು ಅಂತ ಗೊತ್ತಿತ್ತು. ಹೊರಗಡೆಯಿಂದ ವೈರಿ ಬಂದಿದ್ದ, ನಾನು ಗುಂಡು ಹಾಕಬೇಕು, ಅದೇನು ಮಾಡ್ತಿದ್ದೆ ನಾನು. ಆದರೆ ಈಗ ವೈರಿ ಹೊರಗಿಂದ ಇಲ್ಲ, ನಿಮ್ಮ ಮನೆ ಒಳಗಿಂದನೇ ಬಂದಾನ. ಭಾಳ ಹುಷಾರಾಗಿರ್ಬೇಕೀಗ. ನಿಮ್ಮ ಮಕ್ಕಳ ಸ್ವಭಾವ ನೀವು ಗಮನಿಸ್ಬೇಕೀಗ. 12-13 ವರ್ಷ ಹುಡುಗರು ಇರ್ತಾರೆ ಮನ್ಯಾಗ, ಬಾಗಿಲು ಹಾಕ್ಕೊಂಡು ಓದ್ತಾರೆ. ಲಗ್ನಕ್ಕೆ ಬಾಂದ್ರೆ ಬರೋದಿಲ್ಲ ಅವ್ರಿಗೆ, ಬೋರ್ ಆಗ್ತದೆ ಲಗ್ನ. ಮನ್ಯಾಗ ಗೆಸ್ಟ್ ಬಂದ್ರೆ ರೂಮ್ನಾಗ ಕೂತಿರ್ತಾರೆ, ಕರಿಬೇಕು ನೀವು, ಮುಖ ತೋರ್ಸಿ ಮತ್ತೆ ಒಳಗೆ ಹೋಗ್ತಾರೆ ಅವರು. ಅವ್ರಿಗೊಂದು ಮೊಬೈಲು, ಒಂದು ಟಿ ವಿ ಮತ್ತು ಲ್ಯಾಪ್ಟಾಪ್ ಕೊಟ್ಟರಂತೂ ಬೆಸ್ಟೇ. ಅವ್ರು ಯಾರೂ ಬೇಕಾಗಿಲ್ಲ. ನಿಮ್ಮ ಮನ್ಯಾಗ ಒಳ್ಳೆ ಸತ್ಯನಾರಾಯಣ ಪೂಜೆ ಆಗ್ತದೆ, ಬಾರೋ ದೇವ್ರ ನಮಸ್ಕಾರ ಮಾಡಬಾರೋ ಅಂತ ಕರೀತಾರೆ. ಅಡುಗೆ ಮನ್ಯಾಗ ಸತ್ಯನಾರಾಯಣ ಪೂಜೆ ಆಗ್ತಿರ್ಬೇಕಾದ್ರೆ ಹಾಲ್ನಾಗ MTV ನಡೆದದು. 400 ಚಾನಲ್ ಅವ ನಿಮಗೆ. 400 ಚಾನಲ್ ಮೂಲಕ ಏನೇನು ತೋರಿಸ್ತಾರ ಅಂತ ನೀವು ಕಂಡಿದ್ದೀರಿ. ಗೊತ್ತಿಲ್ಲದ ಹಂಗೆ ಮಕ್ಕಳ ಮನಸ್ಸು ಬದಲಿ ಆಗ್ಲಿಕ್ಕತ್ತದ ಈಗ. ಆ ವಾತಾವರಣ ಬದಲಿ ಆಗ್ಲಿಕ್ಕತ್ತದ ಮನ್ಯಾಗ. ಈಗ ತಾಯಂದ್ರೆಲ್ಲರೂ ಸೀರಿಯಲ್ನಾಗ ಕೂತಾರೆ, ತಂದೆಯರು ನ್ಯೂಸ್ ನೋಡ್ತಾರೆ, ಮಕ್ಕಳು ನೋಡೋರು ಯಾರೀಗ? ಈ ಪರಿಸ್ಥಿತಿ ನಮ್ಮ ಮನೆಯೊಳಗೆ ಬಂದದ ಈಗ. ನನಗೆ 50 ವರ್ಷದಿಂದ ಏನು ಧೈರ್ಯ ಆಯಿತು ನನಗೆ, ನಮ್ಮ ಸಂಸ್ಕೃತಿನ ಯಾರು ಅಗಲಾಡ್ಸಿಕ್ಕೆ ಸಾಧ್ಯ ಇಲ್ಲ ಅಂತ. ಖಂಡಿತ ಅದು ಹೊರಗಿನವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಳಗಿಂದನೇ ಆಗ್ತದೆ. ಅದಕ್ಕೆ ದಯವಿಟ್ಟು ನಿಮ್ಮ ಮನ್ಯಾಗ ನಾ ಕೈ ಮುಗಿತೀನಿ, ಒಂದು ಕೆಲಸ ಮಾಡಬೇಕು, ದಯವಿಟ್ಟು ಮಾಡಿರಿ. ಎಲ್ಲಿವರೆಗೂ ಮಕ್ಕಳು ಬರೀ ನಿರ್ಜೀವ ವಸ್ತುಗಳ ಜೊತೆ ಸಂಬಂಧ ಬೆಳೆಸ್ಕೊಂಡು ಹೋಗ್ತಾರೋ, ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಟಿ ವಿ ಆಗಲಿ, ನಿರ್ಜೀವ ವಸ್ತು ಅದು. ಎಲ್ಲಿವರೆಗೂ ಅಲ್ಲೇ ಸಂಬಂಧ ಬೆಳೆಸ್ಕೊತ ಹೋಗ್ತಾರೋ, ಈ ಸಂಬಂಧಗಳು ಅಳಕಾಗ್ತಾ ಹೋಗ್ತಾವೆ, ಅಶಕ್ತ ಆಗ್ತಾವೆ, ಬಹಳ ಅಶಕ್ತ ಆಗ್ತಾವೆ. ನನಗೆ ಖಾತ್ರಿ ಅದ ಅದು. ಮೊದಲು ಹೇಳ್ತಿದ್ವಿ ಸಿನಿಮಾ 1 ವರ್ಷ ನಡೀತು, 2 ವರ್ಷ ನಡೀತು, 3 ವರ್ಷ ನಡೀತು ಅಂತ. ಈಗ ಯಾರೂ ಸಿನಿಮಾ ಹೇಳಿಲ್ಲ, ಸಂಭ್ರಮದ 1 ವಾರ 2 ವಾರ. ಮಂದಿ ನೋಡೋದಿಲ್ಲ ಈಗ. ನಮ್ಮ ಸಂಸಾರಗಳು ಹಾಗೆ ಆಗ್ಲಿಕ್ಕೆ ನಿಮಗೆಲ್ಲ ಗೊತ್ತದೆ. ಈಗ 10 ವರ್ಷ ಜೋಡಿ ಇದ್ದಾರಂದ್ರೆ ಅಚೀವ್ಮೆಂಟ್ ಅನ್ನೋಂಗೆ ಆಗ್ಯದ ಈಗ. ಯಾಕೆ? ನಿರ್ಜೀವ ವಸ್ತುಗಳ ಜೊತೆ ಬದುಕಿ ಅಭ್ಯಾಸ ಆಗಿ ಜೀವಂತ ವ್ಯಕ್ತಿಗಳು ಬದುಕೋದು ಹೆಂಗೆ ಅಂತ ಗೊತ್ತಾಗೋದು ನಮಗೆ. ದಯವಿಟ್ಟು ಹೊರಗೆ ಎಳೀರಿ ಮಕ್ಕಳನ್ನ, ಸ್ವಲ್ಪ ಹರಟಿ ಹೊಡೀರಿ. ಒಂದು ಎಕ್ಸ್ಪರಿಮೆಂಟ್ ಹೇಳ್ತೀನಿ, ಮುಗಿಸ್ಬಿಡ್ತೀನಿ ನಾನು. ನೀವು ಏನು ಮಾಡಿದ್ರು ಅಡ್ಡಿ ಇಲ್ಲ,
ದಿನ ರಾತ್ರಿ ಊಟ ಆದಮೇಲೆ ಒಂದು 15 ನಿಮಿಷ ಆದರೂ ಎಲ್ಲರೂ ಒಂದು ಕಡೆ ಕೂಡ್ರಿ. ಇದು ನಾನು ಕಾಮನ್ ಫ್ಯಾಮಿಲಿ ಟೈಮ್ ಅಂತ ಕರಿತೇನೆ. ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ನಾಳೆ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಸಿಗೋದಿಲ್ಲ. ಫ್ಯಾಮಿಲಿ ಟೈಮ್ ಎಲ್ಲರೂ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಅಜ್ಜ ಅಜ್ಜಿ ಇದ್ರಂತೂ ಭಾಳ ಬೆಸ್ಟ್. ಅದು ಎಲ್ಲರೂ ಕೂತ್ಕೊಂಡು ಹರಟಿ ಹೊಡೀರಿ. ಒಂದು ಯಾವುದಾದ್ರು ಒಂದು ಸಣ್ಣ ಪುಸ್ತಕ ಕಥೆಯಾರು ಓದಿರಿ ಅಂತ ಎಲ್ಲರೂ ಕೂಡಿ. ಮನ್ಯಾಗ ಏನಾಯ್ತು ಒಂದು ತಾಯಿ ಹೇಳಿ, ಆಫೀಸ್ನಾಗ ಏನಾಯ್ತು ಒಂದು ಅಪ್ಪ ಹೇಳಿ, ಶಾಲೆಯಾಗ ಏನಾಯ್ತು ಒಂದು ಮಕ್ಕಳು ಹೇಳಿ ಹರಟಿ ಹೊಡೀರಿ ಬರೀ. ಈಗ ಹಾಗೆ ಮರ್ತೆ ಹೋಗ್ಬಿಟ್ಟು ನಮ್ಗೆ ಹರಟಿ ಹೊಡೆಯೋದು. ಊಟ ಸೇದ್ ಕೂಡಿ ಮಾಡೋದಿಲ್ಲ ನಾವೀಗ. ಅರ್ಧ ತಾಸು ಹರಟಿ ಹೊಡೆದ್ರೆ ಏನಾಗ್ತದೆ ಗೊತ್ತದ, ನಿಮ್ಮ ನಡುವಿನ ಗಾಡಿ ಕರಗ್ತಾವೆ. ಎಲ್ಲರೂ ಗಾಡಿ ಕಟ್ಕೊಂಡ್ಬಿಟ್ಟಿವಿ ನಾವೆಲ್ಲರೂ. ಈಗ ಮಕ್ಕಳಿಗೆ ಹೆಂಗೆ ಹೇಳೋದು ಅಂತ ಅಪ್ಪ ಅಮ್ಮ ಗೊತ್ತಾಗ್ತಾ ಇಲ್ಲ. ಒಂದು ಮಾತು ಹೇಳಿ ಹುಡುಗರು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೆದರ್ತೀವಿ ನಾವು. ಮಗುಗಲ್ಲ ಮೊಬೈಲ್ ಯೂಸ್ ಮಾಡಬೇಡ ಅಂತದಕ್ಕೆ ಹರ್ಕೊಂಡು ಸತ್ತು ಹೋಗೋದು, ಮಾರ್ಕ್ಸ್ ಯಾಕೆ ಕಮ್ಮಿ ಬಂತು ಸತ್ತು ಹೋಗೋದು. ಅಸಡ್ಡೆ ಅನ್ಸಂಗಿಲ್ಲ ನಿಮ್ಗೆ? ಯಾಕಷ್ಟು ಮಕ್ಕಳು ಸೆನ್ಸಿಟಿವ್ ಆದರು? ನಾವು ಹತ್ತಿರ ಇಟ್ಕೊಳ್ಳೇ ಇಲ್ಲ ನಾವು. ಅವ್ರು ದೂರ ಇದ್ದಾರೆ, ಅವ್ರು ಸಂತೋಷ ಸಿಗೋದೆಲ್ಲ ಮಷಿನ್ ಜೋಡಿ ನಿರ್ಜೀವ ವಸ್ತುಗಳ ಜೊತೆ ಸಿಗ್ತದೆ. ಅರ್ಧ ತಾಸು ಹರಟಿ ಹೊಡೀರಿ, ಮಾತಾಡ್ರಿ, ಬಂದ ಕರಗಬೇಕು, ಗಾಡಿ ಕರಗಬೇಕು. ಆಗ ನಿಮ್ಮ ಮಗು ಅಂತ ಅರ್ಥ ಆಗ್ತದೆ. ದಯವಿಟ್ಟು ಒಂದು ಅರ್ಧ ತಾಸು ಅವ್ರು ನೋಡಿ ಹರಟಿ ಹೊಡೀರಿ, ಫ್ಯಾಮಿಲಿ ಟೈಮ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೇಳಿದ್ರು ನನಗೆ, ಮನೆಯಾಗೇನ್ರಿ ಓದ್ತೀರೇನ್ರಿ ಮೇಷ್ಟ್ರೆ ಅಂದರು. ನಾ ಮಾಸ್ತರ್ ಅಲ್ರಿ ಓದ್ತೀನಿ ಅಂದೆ. ಹಾಗಲ್ಲ ಎಲ್ಲರೂ ಕೂಡಿ ಓದ್ತೀರಾ ಅಂದರು. ಇಲ್ಲ ಅಂದೆ. ಶುರು ಮಾಡಿರಿ ಅಂದರು. ನೀವು ನಂಬಲಿಕ್ಕಿಲ್ಲ, ಇವತ್ತಿನವರೆಗೂ ಪ್ರಾಮಾಣಿಕವಾಗಿ 48 ವರ್ಷ ಮಾಡ್ಕೊಂಡು ಬಂದೀನಿ ನಾನು. ನಮ್ಮ ತಂದೆ ತಾಯಿ, ನಾನು, ನನ್ನ ಹೆಂಡತಿ, 2 ಮಕ್ಕಳು ಕೂತ್ಕೋಬೇಕು. ನನಗೆ ಕುಮಾರವ್ಯಾಸ ಭಾರತ ಭಾಳ ಇಷ್ಟ. ದಿನಕ್ಕೊಂದು ಸಂಧಿ ಓದ್ತಿದ್ದೆ ನಾನು. ಶ್ರೀವನಿತೆ ಅರಸನೇ ವಿಮಲ ರಾಜೀವ ಪೀಠನ ಪಿತನೆ ಅನ್ನೋಕೆ ಶುರು ಮಾಡಿದ್ರೆ ಎಲ್ಲರೂ ನನ್ನ ಜೋಡಿ ಅಂತಿದ್ರು. ದಿನ ಒಂದು ಸಂಧಿ ಓದೋದು, ಆ ಪ್ರಶ್ನೆ ಕೇಳಬೇಕು, ಅದ್ಯಾಕೆ ಹಿಂಗೆ ಇದ್ಯಾಕೆ ಹಿಂಗೆ ಅಂತೆಲ್ಲ ಪ್ರಶ್ನೆ ಕೇಳಬೇಕು, ಉತ್ತರ ಕೊಡೋದು. ಭಾಸ್ಕರ ಕುಮಾರವ್ಯಾಸ ಆದಮೇಲೆ ರಾಮಾಯಣ ದರ್ಶನ ಓದೋಣ ಅಂತ, ಮಂಕುತಿಮ್ಮನ ಕಗ್ಗ ಓದೋಣ, ಭಗವದ್ಗೀತೆ ಓದೋಣ ಶುರು ಆಯ್ತು. ಅದರಿಂದ ಏನು ಮಜಾ ಅಂತ ಹೇಳ್ತೀನಿ ನಾನು. ನನ್ನ ಮಕ್ಕಳಿಬ್ಬರು IT ಯಲ್ಲಿದ್ದಾರೆ. ಒಬ್ಬ ಇಂಗ್ಲೆಂಡಿಗೆ ಹೋದ. ಅಲ್ಲಿ ಹೋಗಿ ಫೋನ್ ಮಾಡಿದವ ನನಗೆ, ಅಪ್ಪ ಐ ಮಿಸ್ಸಿಂಗ್ ಅಮ್ಮಾಸ್ ಫುಡ್ ಅನ್ನಲಿಲ್ಲವ. ಅಮ್ಮನ ಕೈ ಊಟ ತಪ್ಪಿ ಹೋತು ಅನ್ನಲಿಲ್ಲ. ಅಪ್ಪ ಐ ಮಿಸ್ಸಿಂಗ್ ಕಗ್ಗ, ನಾವು ಮಂಕುತಿಮ್ಮನ ಕಗ್ಗ ಮಿಸ್ ಆಗ್ತದೆ ನನಗೆ ಅಂದ. ಎಷ್ಟು ಖುಷಿ ಆಯ್ತು ಗೊತ್ತದ ನನಗೆ. ಅವಾಗ ಅದು ಏನು ಮಾಡಬೇಕು ಪುಟ ಅಂತ ಕೇಳಿದೆ. ಅಪ್ಪ ನಿನ್ನ ಧ್ವನಿಯೊಳಗೆ ರೆಕಾರ್ಡ್ ಮಾಡಿ ಕಳಿಸ್ಕೊಡು ಅಂದ. ಒಂದು 250 ಕಗ್ಗ ನಂದು ಮಾಡಿ ಕಳಿಸಿದೆ. ಇವತ್ತಿಗೂ ಅವಾಗ 100 ಪದ್ಯ ಬಾಯಿಗೆ ಬರ್ತಾವೆ. ನಾನಂದೇ ಗುಂಡಪ್ಪ ಇನ್ನೊಂದು ತಲೆಮಾರು ಬದುಕೊಂಡ್ರು. ಇನ್ನೊಬ್ಬ ಮಗ ರಾಮಾಯಣ ಹೇಳಿದೆ, ರಾಮಾಯಣ ಕಲ್ಕೊಂಡ. ಇದನ್ನು ಮೊಮ್ಮಗಳಿದ್ದಾಳೆ. ಎಷ್ಟು ಖುಷಿ ಆಗ್ತದೆ ಕೇಳಿದಾಗ. ಆಕೆ ಎಂಥ ಇಂಟ್ರಿಕೇಟ್ ಕ್ವಶನ್ ಕೇಳ್ತಾರೆ ರಾಮಾಯಣದ್ದು. ಅಡ್ಡಿ ಇಲ್ಲಪ್ಪ, ರಾಮಾಯಣ ಇನ್ನೊಂದು ತಲೆಮಾರು ಬದುಕೊಂತು. ಸಂಸ್ಕೃತಿ ಉಳಿಸ್ಬೇಕು ಅಂದ್ರೆ ಹೆಂಗೆ ಆಗೋದು? ನಾವು ಮನ್ಯಾಗ ಸಂಸ್ಕೃತಿ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಬರೋದು ಹೆಂಗೆ? ಇನ್ನೊಂದು ಪೇರೆಂಟ್ಸ್ ಇದ್ದಾರೆ, ಭಾಳ ಹೇಳ್ಬಿಡ್ತಿದ್ದೆ ನಾನು. ಕೆಲವ್ರಿಗೆ ಏನಿರುತ್ತೆ ಅಂದರೆ, ಶಾಲೆ ಫೀಸ್ ಕಟ್ಟಿವಲ್ಲ ಮಾಡ್ತಾರೆ ಬಿಡ್ರಿ, ಅವರೆಲ್ಲ ಶಾಲೆಗೆ ಮಾಡ್ತಾರೆ. ಶಾಲೆ ಅಂದರೆ ಲಾಂಡ್ರಿ ಅಲ್ಲ. ಹಳೆ ಬಟ್ಟೆ ಕೊಡೋದು, ಒಗೆದು ಇಸ್ತ್ರಿ ಮಾಡಿಕೊಡ್ತಾರೆ. ಹೆಂಗಿದ್ರು ಹಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂಸ್ಕಾರ ಮನೆಯೊಳಗೆ ಶುರು ಆಗಬೇಕು. ಅದಕ್ಕೆ ಸಪೋರ್ಟಿವ್ ಆಗಿ ಶಾಲೆ ಇರ್ತದೆ. ಶಿಕ್ಷಕರು ಮತ್ತು ಪಾಲಕರು ಇಬ್ಬರು ಕೈ ಸೇರಿದರೆ ಮಾತ್ರ ಮಗು ದೊಡ್ಡದಾಗ್ಲಿಕ್ಕೆ ಸಾಧ್ಯತೆ. ದಯವಿಟ್ಟು 3 ತಿಂಗಳಿಗೊಮ್ಮೆ ಶಾಲೆಗೆ ಹೋಗಿ ಟೀಚರ್ ಹತ್ರ ಮಾತಾಡ್ರಿ, ಮಗ ಹೆಂಗೆ ಓದ್ತಾನ ಅಂತ ಕೇಳ್ರಿ. ಆಗ ಕೋರ್ಸ್ ಕರೆಕ್ಷನ್ ಮಾಡಬೇಕು. ದಯವಿಟ್ಟು ಹಾಗೆ ಮಾಡಿದಾಗ ನಮ್ಮ ಜೀವನ ಚೆಂದ ಆಗ್ತದೆ. ಮುಖ್ಯವಾಗಿ ನನಗೆ ಹೇಳೋದು, 2050ಕ್ಕೆ ಭಾರತ ಅತ್ಯಂತ ರಾಷ್ಟ್ರ ಆಗ್ತದೆ. ನಾವು ಮಾಡ್ತೀವಿ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ವಿ ನಾವು. ಭಾರತ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ಅದ್ರ ಬಗ್ಗೆ ನನಗೆ ಹೆದರಿಕೆನೂ ಅದ. ಹೆದರಿಕೆ ಯಾಕಂದ್ರೆ ಇಷ್ಟೊಂದು ಲಾರ್ಜ್ ಕಮ್ಯುನಿಟಿ ಅದ ಯಂಗ್ಸ್ಟರ್ಸದ್ದು. ಅವ್ರು ಸರಿಯಾಗಿ ಹಾದಿ ಕೊಡಲಿಲ್ಲ ಅಂದ್ರೆ ಅನಾಹುತ ಆಗ್ತದೆ. ದೊಡ್ಡ ಡ್ಯಾಮ್ ಕಟ್ಟಿ ನೀವು ಕೆನಾಲ್ ಮಾಡಿದ್ರೆ ನೀರು ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ತದೆ. ನೀವು ಕೆನಾಲೇ ಮಾಡಿದ್ರೆ ಡ್ಯಾಮ್ ಕಟ್ಟಿ ಬಾಗಿಲ ತೆಗೆದ್ರೆ ನೀರು ಎಲ್ಲಿ ಹೋಗಬಾರ್ದು ಅಲ್ಲೇ ಹೋಗ್ತದೆ. ಇಷ್ಟೊಂದು ಜನ ಯುವಶಕ್ತಿ ನಮ್ಮಲ್ಲದ. ಅದಕ್ಕೆ ಸರಿಯಾಗಿ ನಾವು ಮಾರ್ಗದರ್ಶನ ಮಾಡಿದರೆ ದೇಶಕ್ಕೆ ಪ್ರಯೋಜನ ಆಗ್ತದೆ. ಮಾಡಲಿಲ್ಲ ಅಂದ್ರೆ ದೊಡ್ಡ ಡೇಂಜರ್ ಆಗ್ತದೆ. ಆ ದೊಡ್ಡ ಜವಾಬ್ದಾರಿ ನಾವೆಲ್ಲ ಶಿಕ್ಷಕರಾದವರಿಗೆ, ಶಿಕ್ಷಣ ಸಂಸ್ಥೆ ನಡೆಸೋರ ಮೇಲೆ ಅದ. ನಮ್ಮಿಬ್ಬರು ನಮ್ಮ ಜವಾಬ್ದಾರಿಯನ್ನು ಅರಿತು ನಡೆದಾಗ ನನ್ನ ದೇಶ ತುಂಬ ಚೆಂದ ಆಗ್ತದೆ. ಅದಾಗೂ ಕನಸು ನಮ್ದು ಎಲ್ಲರದು ಅದ. ಆ ಹಾದಿಯೊಳಗೆ BK ಮಾಡೆಲ್ ಸ್ಕೂಲ್ ಅದ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.